ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ನಮಸ್ಕಾರ ಕರ್ನಾಟಕ ವೀಕ್ಷಕರೇ, ನಮ್ಮ ಮನೆ ದೇವರ ಆರಾಧನೆ ನಮ್ಮ ಮೊದಲ ಕೆಲಸ. ನಿಮ್ಮನ್ನ ನಗ್ಸೋದಕ್ಕಿಂತ ಪುಣ್ಯದ ಕೆಲಸ ಇನ್ನೇನ್ರಿ ಇದೆ ನಮಗೆ. ನೀವು ನೋಡ್ತಾ ಇರೋದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಈ ಶ್ರಾವಣ ಬಂತು ಅಂದ್ರೆ ಹಬ್ಬದ ಸೀಸನ್. ಒಂದಾದ ಮೇಲೊಂದು ಹಬ್ಬ, ಹಬ್ಬಗಳ ಮೇಲೊಂದು ಹಬ್ಬ. ಮನೆ ಮುಂದೆ ರಂಗೋಲಿ ಇಟ್ಟು ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಮನೆ ತುಂಬಾ ಓಡಾಡುವಂತಹ ಚಂದದ ಹೆಣ್ಣು ಮಕ್ಕಳಿಗಂತೂ ಹಬ್ಬನೂ ಹಬ್ಬ. ಈ ವಾರ ಕೂಡ ಹಬ್ಬಗಳ ವಾರ. ಗೌರಮ್ಮ ಬರ್ತಾರೆ, ನಮ್ಮ ಗಣುಮಮ್ಮ ಬರ್ತಾರೆ. ಸೊ ಈ ಹಬ್ಬದ ಸಂಭ್ರಮಕ್ಕೆ ನಿಮ್ಮೆಲ್ರನ್ನು ವೆಲ್ಕಮ್ ಮಾಡ್ತಾ ನಮ್ಮ ನಗುವಿನ ಹಬ್ಬಕ್ಕೆ ನಮ್ಮ ಮುದಾದ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ನಮ್ಮ ಮಜಾ ಭಾರತದ ಮಜಾಧಿಪತಿಗಳಾದಂತಹ ಗುರು ಕಿರಣ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಏನ್ ಸರ್ ಹಬ್ಬ ಜೋರ ಮನೇಲಿ? ಸೂಪರ್. ಯಾರನ್ನು ಫಸ್ಟ್ ತರ್ತೀರಿ ನೀವು, ಗಣೇಶನ ಗೌರಿನ? ಮೊದ್ಲು ಗೌರಿ ಕರಿಬೇಕಲ್ಲ, ಆಮೇಲೆ ಗಣೇಶ. ಹೌದಾ? ನಮ್ ಕಡೆ ಬೇರೆ ಇತ್ತು ಅದಕ್ಕೆ. ಹಿಂಗೆ ಮೊದ್ಲು ಗಣೇಶ ಆಮೇಲೆ ಇಲ್ಲ, ಫಸ್ಟ್ ನಮ್ಮನೇಲಿ ನನ್ನನ್ನು ಕರೀತಾರೆ. ಬಿಸಿ ಯುನೋ, ಟೈಟ್ ಶೆಡ್ಯೂಲ್. ಸೊ ಫಸ್ಟ್ ನಾನ್ ಫ್ರೀ ಇದೀನಿ ಅಂತ ನೋಡ್ಕೊಂಡು ಆಮೇಲೆ ಗೌರಿ ಗಣೇಶ ತರ್ತಾರೆ. ಸೂಪರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಈಗ ಮುದ್ದಾದ ನಗುವಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗುವಂತಹ ನಮ್ಮ ಸೆಟ್ಟಿನ, ಇವಾಗ ಸದ್ಯಕ್ಕೆ ನಮ್ಮ ಸೆಟ್ಟಿನ ಮುದ್ದು ಗೌರಿ ಮಯೂರಿ. ಮಯೂರಿ, ಹೇಗಿದೆ ಮನೇಲಿ ಹಬ್ಬದ ಒಂದು ಪ್ರಿಪರೇಷನ್? ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಮನೇಲಿ ಮೊದ್ಲು ಗೌರಮ್ಮ ಬರ್ತಾಳೆ, ಆ ನಂತರ ಗಣೇಶ ಬರ್ತಾನೆ. ಸೊ ಎಲ್ಲ ಚೆನ್ನಾಗಿ ಮಾಡ್ತಿದೀವಿ, ಸಿಂಪಲ್ ಆಗಿ ಮಾಡ್ತಿದೀವಿ. ಎನಿವೇಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ತುಂಬಾ ಎಂಟ್ರಿ ಎಲ್ಲ ಸಾಕಾಗಿತ್ತು. ಥ್ಯಾಂಕ್ ಯು. ಹಬ್ಬದ ವಾರ ಸೆಲೆಬ್ರೇಷನ್ ಮಾಡೋದಕ್ಕೆ ಗೆಸ್ಟ್ ಇಲ್ಲ ಅಂದ್ರೆ ಹೇಗೆ? ಅದಕ್ಕೆ ಇವತ್ತು ನಮ್ಮ ಶೋಗೆ ಗೆಸ್ಟ್ ಬರ್ತಾ ಇದ್ದಾರೆ. ಇವರು ಚಂದನವನದ ಮುತ್ತು ನಿನಗಾಗಿ ಅಂತ ರೋಮಿಯೋ ಜೂಲಿಯಟ್ ಜೊತೆ ಕಲ್ಲಲ್ಲೂ ಹೂವನ್ನು ಅರಳಿಸಿದಂತಹ ಕಲೆಗಾರ, ನಮ್ಮೆಲ್ಲರ ಪ್ರೀತಿಯ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ. ಒನ್ಸ್ ಅಗೇನ್ ಚಿನ್ನಾರಿ ಮುತ್ತ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಹೇಳಿ ವಿಜಯ್, ಹೇಗೆ ಅನಿಸ್ತಾರೆ ನಮ್ಮ ಮಜಾ ಭಾರತದ ಸೆಟ್ ನೋಡಿ? ಮಜವಾಗಿದೆ, ಬಹಳ ವೈಭವ ಕಾಣ್ತಾ ಇದೆ ಸ್ಟೇಜ್ ಮೇಲೆ. ಬಹಳ ಒಂಥರ ಸಂಭ್ರಮ ಇರೋ ಹಾಗಿದೆ. ಇವತ್ತು ಜಾಸ್ತಿನೇ ಸಂಭ್ರಮ ಇರೋ ಹಾಗಿದೆ. ಅಫ್ಕೋರ್ಸ್ ನೀವು ಬರ್ತೀರಾ ಅದಕ್ಕಲ್ಲ, ಎಲ್ಲ ತುಂಬಾ ಚೆನ್ನಾಗಿ ರೆಡಿಯಾಗಿ ಕೂತಿದ್ದಾರೆ. ವಿಶೇಷವಾಗಿ ಸ್ಕಿಟ್ಗಳು ರೆಡಿ ಮಾಡ್ಕೊಂಡಿದಾರ ಅಂತ. ಅಂಡ್ ನನಗೆ ಬಹಳ ಆತ್ಮೀಯರಾಗಿ ಗುರುವಣ್ಣ ಇದರಲ್ಲಿ. ಕನ್ನಡಕ್ಕೆ ಹಿಟ್ಟು, ಆಮೇಲೆ ಆಡಿಯೋಗೆ ಒಂದು ವ್ಯಾಲ್ಯೂ, ಕೋಟಿ ನೋಡಿದಂತ ಆಡಿಯೋ ಇದೆಯಲ್ಲ ಕನ್ನಡದ ಆಡಿಯೋ, ಅದಕ್ಕೆ ಮುಖ್ಯವಾದ ಕಾರಣ ಗುರುವಣ್ಣ ಅಂತ ಹೇಳಿದ್ರೆ ಅತಿಶಯೋಕ್ತಿನೂ ಇಲ್ಲ, ತಪ್ಪು ಇಲ್ಲ. ಅಂಡ್ ಅವ್ರ ಪಕ್ಕದಲ್ಲಿ ಮಯೂರಿ ಅವ್ರು ಕೂತಿದ್ದಾರೆ. ಮಜಾ ಭಾರತಕ್ಕೆ ಇದಕ್ಕಿಂತ ಮಜಾ ಏನ್ ಬೇಕು, ಮಜಾ ಕೊಡೋಕೆ ಅವರೆಲ್ಲರೂ ಕೂತಿದ್ದಾರೆ. ಚಿನ್ನಾರಿ ಮುತ್ತ ನೋಡಿದೆ ನಾನು. ಏನ್ ಇಷ್ಟು ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದಾರೆ. ಆ ಟೈಮಲ್ಲಿ ನಮಗೂ ಆಕ್ಟ್ ಮಾಡಬೇಕು ಅಂತ ಅನ್ಸ್ತಿತ್ತು ಆ ಟೈಮಲ್ಲಿ. ಆಗ ಇಷ್ಟು ಸಣ್ಣ ವಯಸ್ಸಲ್ಲಿ ಯಾವ ಟ್ಯಾಲೆಂಟ್ ಅಂತ ಯೋಚನೆ ಮಾಡ್ತಾ ಇದ್ದಾಗಲೇ ಬೆಳೀತಾ ನಾನು ಅವ್ರ ಫಸ್ಟ್ ಮೂವಿಗೆ ನಾನೇ ಮ್ಯೂಸಿಕ್ ಮಾಡಿದೆ. ಸೊ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಲವೇಬಲ್ ಅಂಡ್ ವೆರಿ ಸ್ಟ್ರೈಟ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಲವ್ ಹಿಮ್, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಚಿನ್ನಾರಿ ಮುತ್ತ ಇವಾಗ ಅವರ ಚೊಚ್ಚಲ ನಿರ್ದೇಶನ, ಪ್ರೊಡಕ್ಷನ್, ಹೀರೋ, ಈ ಸಿನಿಮಾಗೆ ಏನೇನ್ ಬೇಕೋ A to Z ಎಲ್ಲ ಇವ್ರದೇ. ಕಿಸ್ಮತ್ ಅಲ್ಲಿ ಏನಿರುತ್ತೆ, ಏನಿದು ಕಿಸ್ಮತ್, ಇದ್ರಲ್ಲಿ ಯಾರ್ಯಾರು ಇರ್ತಾರೆ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಬರೋದಕ್ಕಿಂತ ಮುಂಚೆ ನಿಮಗೋಸ್ಕರ ಆಸನ ರೆಡಿ ಆಗಿದೆ. ಪ್ಲೀಸ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು. ಮೋಸ್ಟ್ ವೆಲ್. ಥ್ಯಾಂಕ್ ಯು. ಓಕೆ, ನಮ್ಮ ಜಡ್ಜಸ್ ಬಂದಾಗಿದೆ, ಗೆಸ್ಟ್ ಬಂದು ಕೂತಾಗಿದೆ. ಈಗ ಹಬ್ಬದ ಊಟ ಬಡಿಸೋದಕ್ಕೆ ತಟ್ಟೆ ಸೌಟು ರೆಡಿ ಮಾಡ್ಕೊಂಡು ಕಾಯ್ತಾ ಇರುವಂತಹ ನಮ್ಮ ಆಸ್ಥಾನ ಕಲಾವಿದರೇ, ಏನ್ ಪವರ್! ಕೂತ್ಕೊಳ್ಳಿ, ಉರಿತಾ ಕೂತ್ಕೊಳ್ಳಿ. ಸೊ ಇದೇ ಪವರ್ ಒಂದಿಗೆ ನಮ್ಮ ಇವತ್ತಿನ ಪವರ್ಫುಲ್ ಸ್ಕಿಟ್ ಗಳನ್ನ ಶುರು ಮಾಡೋಣ. ಅಪ್ಪ ಅಮ್ಮ ಅಂತಂದ್ರೆ ಕಣ್ಣು ಕಾಣೋ ದೇವ್ರು ಅಂತ ಎಲ್ಲರೂ ಹೇಳ್ತೀವಿ. ಆದ್ರೆ ನಮ್ಮ ಮಂಜನ ಪಾಲಿಗೆ ಅಪ್ಪ ಅಮ್ಮ ಅಂದ್ರೆ ಸರ್ವಸ್ವ, ಅವರೇ ಜಗತ್ತು, ಅವರೇ ಎಲ್ಲರಿ. ಅದನ್ನ ಕೇಳಿದ್ರೆ ನೀವು ಕಳ್ದೋಗ್ತೀರಾ. ಈ ಒಂದು ಮಂಜನ ಕಥೆಯನ್ನ ನಾವೇ ಕಂಡಾರ ನೋಡ್ಕೊಂಬರೋಣ. ಬನ್ನಿ, ಮಂಜು ಅಂಡ್ ಫ್ಯಾಮಿಲಿ. ಅಮ್ಮ, ನಾನೇನ್ ಚಿಕ್ಕ ಮಗುನ ಅನ್ನ ತಿನ್ಸೋದಕ್ಕೆ? ಲೇ,
ಅವ್ನಿಗೆ 3 ಕತ್ತೆ ಅಷ್ಟು ವಯಸ್ಸಾಗಿದೆ. ಇನ್ನ ಮುದ್ದು ಮಾಡಿ ತುತ್ತು ಮಾಡಿ ತಿನ್ಸು. ರೀ ನನ್ನ ಮಗನಿಗೆ 3 ಕತ್ತೆ ಅಲ್ಲ 6 ಕತ್ತೆ ವಯಸ್ಸಾದ್ರು ನನ್ನ ಮಗನೇ. ಅಮ್ಮ ಹ? ನೀನ್ ಬೇಜಾರ್ ಮಾಡ್ಕೊಳ್ಳ ಒಂದು ಪ್ರಶ್ನೆ ಕೇಳ. ಕೇಳಪ್ಪ. ನಮ್ಮ ಅಪ್ಪ ಯಾವಾಗ ಸಾಯ್ತಾರೆ? ಕರಿತಿರ್ತಾವ್ನೆ. ಮತ್ತೇನಮ್ಮ ಯಾವಾಗ್ಲೂ ಬೈತಾನೆ ಇರ್ತಾರೆ. ಅವನ್ ಜೊತೆ ಹೆಂಗ್ ಸಂಸಾರ ಮಾಡ್ದೋ ಏನೋ. ಕೂತು ಅಂದ್ಮೇಲೆ ಶಾಂಪು ಹಾಕ್ಲೇಬೇಕಪ್ಪ. ಆ? ಮದ್ವೆ ಅಂದ್ಮೇಲೆ ಸಂಸಾರ ಮಾಡ್ಲೇಬೇಕು. ತಿನ್ನು. ಹಂಗ್ ಬೇಡ. ಯಾಕಪ್ಪ ಬೇಜಾರಲ್ಲಿದ್ಯಾ? ನಿಮ್ಮಪ್ಪ ಬೈದ್ರು ಅಂತನಾ? ಅಲ್ಲ. ನಾನೇನಾದ್ರೂ ಅಂದೆ ಅಂತನ? ಅಲ್ಲಮ್ಮ. ಊಟ ಮಾಡಿಸ್ದೆ ಅಂತನ? ಅಯ್ಯೋ ಅದಲ್ಲಮ್ಮ. ಮತ್ತಿನ್ನೇನಪ್ಪ? ಹೊರಗಡೆ ತಿರ್ಗಾಡಕ್ ಆಗ್ತಾ ಇಲ್ಲ. ಯಾಕೋ ಕಾಲುವೇನೋ? ಅಲ್ಲ. ಏನಾದ್ರೂ ಅಂತೇನೋ? ಅಲ್ಲಮ್ಮ. ಸಾಲಾಗಿಲ್ಲ ಏನಾದ್ರೂ ಮಾಡ್ದೇನೋ? ಅದಲ್ಲ ಅಂತ ಹೇಳಿಲ್ವಾ? ಮತ್ತೇನಪ್ಪ? ಅಮ್ಮ ನನಗೆ ಯಾಕಮ್ಮ ಇಷ್ಟೊಂದು ಸೌಂದರ್ಯ ಕೊಟ್ಟೆ? ನನ್ ಸೌಂದರ್ಯ ನೋಡಿ ನೀನೇ ಮೂರ್ಛೆ ಓದ್ಬಿಟ್ಟಲ್ಲಮ್ಮ. ಹೂನಪ್ಪ. ಅಮ್ಮ ಆ. ಹೊರಗಡೆ ಕಾಲಿಟ್ರೆ ಸಾಕು ಅಮ್ಮ, ಆ ಪೀಕೆ ಕಣ್ಣು ನೋಡಿತಾಳೆ. ಆ ಸುಸ್ಮಿತಾ ಥಿಯೇಟ್ರಿಗೆ ಕರೀತಾಳೆ ಅಮ್ಮ. ಆ ರಾಗಿಣಿ ಮುತ್ತೆ ಕೊಟ್ಬಿಟ್ಲು ಅಮ್ಮ. ಅಮ್ಮ ಅಷ್ಟೇ ಅಲ್ಲ, ಮಯೂರಿ ಅವರು ನಿನ್ಗೆ ಯಾಕೆ ಇಷ್ಟೊಂದು ಸೌಂದರ್ಯ ಇದೆ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ನಿನ್ ಸೌಂದರ್ಯನ ಕಡಿಮೆ ಮಾಡಿಸ್ಕೋ ಅಂದ್ರಮ್ಮ. ಅಮ್ಮ 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 ಹೇಳಪ್ಪ. ನನಗೆ ಯಾಕಮ್ಮ ಇಷ್ಟೊಂದು ಸೌಂದರ್ಯ ಕೊಟ್ಟೆ? ನಿನ್ನ ಸೌಂದರ್ಯಕ್ಕೆ ಕಾರಣ ನಾನಲ್ಲಪ್ಪ, ನಿಮ್ಮಪ್ಪ ಬೆಳ್ಳಿ ಕಿರಣಪ್ಪ. ಅವ್ರ ಕಿರಣ ನಿನ್ನ ಮೇಲ್ ಬಿದ್ದೇನೆ ಈ ರೇಂಜಿಗೆ ಸೈನ್ ಹೊಡಿತಿದ್ಯಪ್ಪ. ಲೈ ಆಯ್ತಾ ನಾನು ಮುದ್ದು ಮಾಡಿದ್ದು? ಹುನ್ರಿ. ಹೊರಡ ಕಡೆನಾ? ಹಾ. ಅಪ್ಪ ಏನಪ್ಪ? ಮುಖಕ್ಕೆ ಏನ್ ಹಾಕಿದ್ಯಪ್ಪ? ಏನೂ ಹಾಕಿಲ್ಲಪ್ಪ. ಫಸ್ಟ್ ಹಾಕು ನೋಡಕ್ ಆಗ್ತಾ ಇಲ್ಲ. ಅಯ್ಯ ನಿನ್ನ ನಡಿಯ. ಆಯ್ತು ರೀ. ಅಪ್ಪ ಏನಪ್ಪ? ಹೊಟ್ಟೆ ಹಸ್ದಾಗ ಅನ್ನ ಕೊಟ್ಟೆ, ಕೊಟ್ಟೆ ಹಾಕಳಕ್ಕೆ ಚಡ್ಡಿ ಕೊಟ್ಟೆ, ಕೊಟ್ಟೆ ಗಡ್ಡ ಕೆರ್ಕಳಕ್ಕೆ ಬ್ಲೇಡ್ ಕೊಟ್ಟೆ. ಕೊಟ್ಟೆ. ನನ್ನನ್ನ ಯಾಕಪ್ಪ ಒಬ್ಬಂಟಿ ಆಗ್ಬಿಟ್ಟೆ? ನಾನು ಅವತ್ತೇ ಹೇಳದ್ನಪ್ಪ ನಿಮ್ಮ ಅಮ್ಮನಿಗೆ, ನಿಂಗ್ ತಂಗಿನೋ ತಮ್ಮನೋ. ಅಪ್ಪ ನಾನ್ ಹೇಳಿದ್ದು ನನ್ಗೊಂದ್ ಮದುವೆ ಮಾಡ್ಸು ಅಂತ. ನಿನಗೆ ಯಾಕಪ್ಪ ಮದ್ವೆ? ನೀನಿನ್ನ ಕೂಸು. ಸಖತ್ತಾಗಿ ಹೇಳ್ದೆ ಅಮ್ಮ. ನೀನ್ ಮಾತ್ರ ಅಮ್ಮ ಆಗ್ಬೋದು, ನಾನ್ ಅಪ್ಪ ಆಗ್ಬಾರ್ದಾ? ಅಪ್ಪ ನೀನು ನಿಮ್ಮ ಅಪ್ಪನಾಗ ನಾನು ಅನ್ಭವಿಸ್ತಿರೋ ಸಾಕು. ಮನೆ ನೋಡ್ಕೊಳ ಬರೇ. ಅಪ್ಪ ಎಲ್ಗ್ ಹೋಗ್ತಾ ಇದೀರಿ ಅಂತ ಕೇಳಿದ್ರೆ ಹೋಗ್ಬೇಕಾದ್ರೆ ಎಲ್ಗ್ ಹೋಗ್ತಾ ಇದೀರಾ ಅಂತ ಕೇಳ್ತೀರಾ. ಈಗ ನೀವ್ ಎಲ್ಲಿ ಹೋಗ್ತಾ ಇದೀರಾ ಅಂತ ತಿಳ್ಕೊಳ್ಳೋದಕ್ಕೆ ನೀವ್ ಎಲ್ಲಿ ಹೋಗ್ತಾ ಇದೀರಾ ಅಂತ ಕೇಳೋದನ್ ಬಿಟ್ಟು ಇನ್ನೇನ್ ಕೇಳಲಿ? ಹುಟ್ಟದವ್ರ ಮುಂದೆನೆ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಿದ್ಯಾ. ಕೇಳಪ್ಪ. ಎಲ್ಗ್ ಹೋಗ್ತಾ ಇದೀರಾ? ಎಲ್ಲಿಗೋ? ಯಾವಾಗ ಬರ್ತೀರಾ? ಯಾವಾಗ್ಲೂ ಏನಕ್ಕೆ ಹೋಗ್ತಾ ಇದೀರಾ? ಏನಕ್ಕೋ? ಏನ್ರಲ್ಲಿ ಹೋಗ್ತಾ ಇದೀರಾ? ಏನ್ರಲ್ಲ? ನನಗ್ ಬೇಜಾರಾಗಿದೆ. ಬೇಜಾರ್ ಮಾಡ್ಕೋ. ಅಯ್ಯೋ ಪಾಪ ಬಾಲಪ್ಪ ನನ್ ಮಗ ಬೇಜಾರ್ ಮಾಡ್ಕೊಂತೀರಿ. ನಾನು ನಿಮ್ಮಪ್ಪ ಸೇರಿ ನ್ಯೂ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಹೌದಾ ಅಮ್ಮ? ಹೂನಮ್ಮ. ಅಮ್ಮ ಅಮ್ಮ. ನೀನು ಅಪ್ಪ ಹೋಗ್ಬಿಟ್ರೆ ಹೂನಮ್ಮ. ನಾನೊಬ್ನೇ ಮನೇಲಿ ಏನ್ ಮಾಡ್ಲಿ? ನೋಡ ಯಾರನ್ನು ಕರೆಸ್ತೀಯನೋ? ಸುಸ್ಮಿತಾ ನೋಡು, ನಾವು ಬರೋರ್ಗು ಮನೇಲಿರು. ಏನಾದ್ರೂ ಹೊರಗಡೆ ಹೆಜ್ಜೆ ಇತ್ತು ತುಳಿದು ಹಾಕ್ಬಿಡ್ತೀನಿ ಮಗನೇ. ನೀನ್ ನಡಿಯ. ಅಮ್ಮ ನಡೀರಿ ಅಪ್ಪ. ಹುಷಾರಪ್ಪ. ಮನೆ ಕಡೆ ಹುಷಾರು ಸೇರಪ್ಪ. ಹಲೋ ಅಚ್ಚೋ ನಮ್ಮ ಅಪ್ಪ ಅಮ್ಮ ನ್ಯೂ ಡೆಲ್ಲಿಗೆ ಹೋಗ್ತಾ ಇದಾರೆ, ಬೇಗ ಬಂದ್ಬಿಡು. ಹಂಗೆ ಅದೊಂದ್ ತರದದ್ದು ಮರಿಲೇಬೇಡ. ಹುಡುಗಿ ಅನ್ಕೊಂಡ್ರ? ನನ್ನ ಫ್ರೆಂಡ್ ಅರ್ಜುನ. ಏನೋ ಮಗ ಇಷ್ಟು ಬೇಗ? ನನ್ ಬೈಕ್ ಬಗ್ಗೆ ಗೊತ್ತಲ್ಲ, ಗೊತ್ತು, ಸ್ಟಾರ್ಟೇ ಆಗಲ್ಲ. ಅದಕ್ಕೆ ಕ್ಯಾಬಲ್ ಬಂದೆ. ಮಗ ಬೈಕ್ ಒಂದ್ ಕೂಡ್ಲೆ ನೆನಪಾಯ್ತು. ನಿನ್ ತಂಗಿ ಆ ಚಿಲ್ಲರ್ ಜೊತೆ ನನ್ನ ಬೈಕಲ್ಲಿ ಹೋಗ್ತಾ ಇದ್ಲು ಮಗ. ಹೌದು ಮಚ್ಚ, ನನ್ ತಂಗಿಗ್ ಬೈಕ್ ಓಡ್ಸಕ್ ಬರಲ್ಲ, ಅದಕ್ಕೆ ಹಿಂದೆ ಕೂತ್ಕೊಂಡು ಹೋಗ್ತಾಳೆ. ಲೇ ನಿನ್ನ ತಂಗಿ ಆ ಚಿಲ್ಲರ್ ಮಗನ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ರು ಸುಮ್ನೆ ಇದೆಯಲ್ಲೋ ನೀನು? ಒಬ್ಬ ಗಂಡ್ಸ. ತಡಿ, ಮೆಸೇಜ್ ಬರ್ತಾ ಇದೆ ಮಚ್ಚ. ನೀನು ಬದ್ಲಾಗಲ್ಲ ಕಣ. ಹೋಗಿ ನೀರ್ ತರ್ತೀನಿ ನೀರು. ಯಾರ್ದೋ ತಂಗಿ ಬೈಕಲ್ಲಿ ಓದ್ಲಂತೆ. ಯಾರ್ ತಂಗಿನೋ ಅದು? ನಿನ್ ತಂಗಿನೇ. ನನ್ ತಂಗಿನ? ಅಯ್ಯೋ ಚಿಲ್ಲರ್ ನನ್ ಮಗ್ದಲೇ. ರಾವ್ ಹೊಡಿಬೇಡ ಕಣ ಮಚ್ಚ, ನನ್ ತಂಗಿ ನನ್ ಮಾನ ಮರ್ಯಾದೆನಲ್ಲ ಅಂಗಿ ತರ ಇಂಡಿ ಎಸೆದ್ ಬಿಟ್ಲಲ್ಲೋ. ಹೌದು ಮಗ, ನಾವು ಬೇರೆ ತಂಗಿನ ಲವ್ ಮಾಡ್ಬೋದು,
ಅದೇ ನಮ್ ತಂಗಿನ ಯಾವನಾದ್ರೂ ಲವ್ ಮಾಡಿದ್ರೆ ಉರಿಯುತ್ತೆ ಅಲ್ಲ, ಉರಿಯುತ್ತೆ. ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊ, ಕೂತ್ಕೊ ಮಗ. ಮಚ್ಚ ಎಣ್ಣೆ ಹೊಡಿ ಅನ್ನೋನು ಫ್ರೆಂಡ್ ಅಲ್ಲ ಮಚ್ಚ, ರಾ ಹೊಡಿಬೇಡ ನೀರ್ ಮಿಕ್ಸ್ ಮಾಡ್ಕೊಂಡು ಹೊಡಿ ಅಂತಾನಲ್ಲ ಅವನು ಮಚ್ಚ ನಿಜವಾದ ಫ್ರೆಂಡ್ ಅಂದ್ರೆ. ಕುಡಿ 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 ಮಚ್ಚ ನನ್ ತಂಗಿ. ಆಯ್ತು ಕುಡಿಯಪ್ಪ, ಕುಡಿ. ಮಚ್ಚ ನಾನು ಎಷ್ಟು ಕುಡಿದ್ರು ನಮ್ಮ ಮನೇಲಿ ಗೊತ್ತೇ ಆಗಲ್ಲ ಮಚ್ಚ. ಇದಂಗೋ ಕುಡಿದ್ಮೇಲೆ ಇಲ್ಲೇ ಮಲ್ಕೋತೀನಲ್ಲ. ಸುಮ್ಮನೆ ತಂಗಿ ಸುಮ್ಮನೆ ಇರಪ್ಪ, ಕುಡಿ. ಮಾತಾಡಿದ್ರೆ ತಂಗಿ ತಂಗಿರ ಮಚ್ಚ ಎಲ್ರು ಯಾಕೆ ಕುಡಿತಾರೆ ಗೊತ್ತಾ? ಇನ್ನೇನಕ್ಕೆ? ದುಃಖ ಕುಡಿತಾರೆ, ಅಲ್ಲ ಕಣೋ. ಸುಖ ಕುಡಿತಾರೆ, ಅಲ್ಲ ಕಣೋ. ಮತ್ತಿನ್ನೇನು ಕುಡಿತಾರೆ? ಎಣ್ಣೆ ತಿನ್ನಕ್ಕಾಗಲ್ವಲ್ಲ ಅದು ಕುಡಿತಾರೆ. ಸುಮ್ಮನೆ ಕುಡಿದ್ರೆ ಸರಿ. ಇವಾಗ ತಂಗಿ ಅಪ್ಪ ನಿನ್ ತಂಗಿ ಆಯ್ತು, ಕುಡಿ ಸುಮ್ಮನೆ. ಮಚ್ಚ ಮಚ್ಚ ಹೇಳಪ್ಪ, ಮಚ್ಚ ಹೇಳ. ಮೊನ್ನೆ ರಾತ್ರಿ ನಮ್ಮ ಹುಡುಗಿ ನಮ್ಮ ಮನೆಗ್ ಬಂದಿದ್ಲು ಮಚ್ಚ. ಆಮೇಲೆ ಏನಾಯ್ತು? ರಾತ್ರಿ 10-10:30 ಆಗಿತ್ತು. ಆಮೇಲೆ ಪಟ್ಟಂತೆ ಕರೆಂಟ್ ಹೋಯ್ತು. ಆಮೇಲೆ ಏನು ಮಾಡುದು? ಆಮೇಲೆ ಆಮೇಲೆ ಏನ್ ಮಾಡ್ದೆ ಹೇಳು? ಆಮೇಲೆ ಹೇಳು. KBಗೆ ಫೋನ್ ಮಾಡ್ದೆ. ಏನ್ ತಗೊಂಡ್ ಹೊಡಿಬೇಕು ಸರಿ ನನ್ನ ಮಕ್ಕೆ. ಕುಡ್ದ ಅಂದ್ರೆ ಸಾಕು ಎವ್ವಿ ರೋದ್ನೆ ಕೊಟ್ಬಿಡ್ತಾನೆ. ಮೊನ್ನೆ ಹಿಂಗೆ ದೀಪಾವಳಿ ಹಬ್ಬದಿನ ಕ್ಯಾಂಡ್ಲ್ ಹಚ್ಬಿಟ್ಟು ಅಯ್ಯೋ ಸಿಡಿತಾ ಇಲ್ಲ, ಅಯ್ಯೋ ಸಿಡಿತಾ ಇಲ್ಲ ಅಂತ ರೋದ್ನೆ ಕೊಡ್ತಾವನೆ ಸರಿ ನನ್ನ ಮಗ. ಮಚ್ಚ ಕೊನೆಗೂ ಸಿಡ್ದೇ ಇಲ್ವಲ್ವಾ? ಎಗ್ ಸೆದಾಗ ಓದ್ಬಿಡ್ತೀನಿ ನನ್ನ ಮಗನೇ. ಏಯ್ ಈ ನನ್ನ ಮಗಂದ ಅರ್ಧ ಟಾರ್ಚರ್. ಯಾವನ ಡೋರ್ ತೆಗಿತಾ ಇರೋದು? ನಿಮ್ಮ ಅಪ್ಪ. ಯಾವನದು ಸರ್ ಓದ್ತಾ ಇರಲಿ ಏನಂದ? ಅಯ್ಯೋ ಮಗಲ್ ತೆಗಿಯೋ. ಬಂದೆ ಬಂದೆ ಅಪ್ಪ. ಲೇ ನಮ್ಮ ಅಪ್ಪ ಬಂದ್ಬಿಟ್ಟವ್ರೆ ಕಣ. ಕೊಡಿರಿ ಕೊಡಿರಿ. ಸುಮ್ನೆ ಸುಮ್ನೆ ನಮ್ಮ ಅಪ್ಪ ಬರ್ತಾವ್ರಿ. ಏನ್ ಮಾಡೋದು ಇದನ್ನ? ಅಯ್ಯೋ ಈ ನನ್ನ ಮಗ ಬರೀ ಸರಿ ಇಲ್ವಲ್ಲ? ಯಾಕೆ ಎಣ್ಣೆಲ್ಲ ಮುಚ್ಚಿಡ್ತಾ ಇದ್ಯಾ? ವಾಸನೆ ವಾಸನೆ ಬರ್ತಾ ಇದಲ್ಲ, ಈಗ ಏನ್ ಮಾಡ್ಬೇಕು? ಮಚ್ಚ ಒಂದ್ ದಮ್ ಕೊಡ. ದಮ್ಮು ಸೂಪರ್ ಐಡಿಯಾ ಕೊಡ. ಮತ್ತೆ ನನ್ ತಂಗಿ. ಸೋಂಕೆ ಇರ ಅಲ್ಲಿ ನಮ್ಮಪ್ಪ ಬಂದಿಲ್ವಾ? ನನ್ನ ಔಷಧಿ ನನ್ಗೆ ಅದ್ರ ತಂಗಿ. ಮತ್ತೆ ನನ್ ಬಚ್ಚಿಡ್ದೆ ಬಾವಿಲ್ ತೆಗಿತ್ಯಾ? ಬಚ್ಚಿಡೋದೇ ಮಾಡ್ತು ಬಿಟ್ಟಿದ್ದೀನಲ್ಲ. ಅಪ್ಪ ಒಳಗೆ ಹೋಗು ನೋಡು, ನಾನು ಕರೆಯೋವರೆಗೂ ಬರಬೇಡ. ಒಳಗೆ ಯಾರಾದ್ರೂ ಇದ್ದಾರಾ? ಓಕೆ ಕ್ಯಾರಿ ಆನ್. ಬರೆ ಬರೆ ಬರೆ. ಅಯ್ಯೋ 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 ನೋಡ್ರಿ, ನಾವ್ ಬರೋದ್ರೊಳಗೆ ನನ್ನ ಮಗ ಸಾರ್ಸಿ ಗುಡ್ಸಿ ಪೂಜೆ ಮಾಡ್ತಿದ್ದಾನೆ. ಅಪ್ಪ ಅಮ್ಮ ಆಶೀರ್ವಾದ ಮಾಡಿ. ಪಾದ ಇಲ್ಲಿದೆಯಪ್ಪ, ಈ ಕಡೆನೆ ಬನ್ನಿ. ಎದ್ದೇಳು ಎದ್ದೇಳಪ್ಪ ಎದ್ದೇಳು. 100 ವರ್ಷ ಚೆನ್ನಾಗಿರಾಯ್ತಾ? ಅಲ್ಲ ಮಗ್ನೆ, ನಾನೇನ್ ಯಾಕೋ ಮಾತಾಡಲ್ವೇನೋ? ಅಮ್ಮ ಅದು ಮೌನ ರಥ. ಇವತ್ತೇನು ವಿಶೇಷ ಇಲ್ವಲ್ಲೋ? ಅದಕ್ಕೆ ಮೌನ ರಥ. ಬಿಟ್ಟ ಮೌನವ್ರತ ಅಂತ ಮಾತಾಡ್ತಾ ಇದೆಯಲ್ಲೋ? ಆ? ಏನಾದ್ರು ಹೇಳ್ದ? ಅಪ್ಪ ನಾನು ಮೌನ ರಥ ನಾನು ಹೆಂಗ್ ಮಾತಾಡ್ತೀನಿ? ಏ, ಇಲ್ಲ, ಹೌದಾ? ಅಪ್ಪ ಏನ್ ಇಷ್ಟು ಬೇಗ ಬಂದ್ಬಿಟ್ರಿ? ಇನ್ನೂ ಬೇಗ ಬರ್ತಾ ಇದ್ವಿ. ಈ ಗೂಬೆ ಏಯ್ ಗೋಬಿ ತಿನ್ಬೇಕು ಅಂತ ತಿನ್ಸ್ಕ ಬಂದೆ. ಅಲ್ಲ ನ್ಯೂ ಡೆಲ್ಲಿಗೆ ಹೋಗ್ಬಿಟ್ಟು ಮಧ್ಯಾಹ್ನಕ್ಕೆ ಬರ್ಬೋದಾ? ಇನ್ನೇನ್ ಅದಕ್ಕೆ 3 ದಿನ ಬೇಕಾ? ಇಲ್ಲಿಂದ ಗೋವರ್ಧನ್ ಥಿಯೇಟರ್ ಅರ್ಧ ಗಂಟೆ. ಥಿಯೇಟ್ರ? ಅಲ್ಲಿ ಅಂಬರೀಷ್ ಅಣ್ಣ ಸಿನಿಮಾ ನ್ಯೂ ಡೆಲ್ಲಿ ರಿಲೀಸ್ ಮಾಡಿದ್ರು. ನೋಡಕ್ 2.5 ಗಂಟೆ, ಬರಕ್ ಅರ್ಧ ಗಂಟೆ. ಅಷ್ಟೇ. ಅಂದ್ರೆ ನೀವ್ ಹೋಗಿದ್ದು ಸಿನಿಮಾಗ? ಇನ್ನೇನ್ ಡೆಲ್ಲಿಗೆ ಅನ್ಕೊಂಡ? ನಿನ್ನ ಹೆಸರು ಬೆಳ್ಳಿ ಕಿರಣ ಅಂತ ಇಡಬಾರ್ದಾಗಿತ್ತಪ್ಪ. ಮತ್ತೆ ತರ್ಲೆ ತುಕಾರಾಮ ಅಂತ ಇಡ್ಬೇಕಾಗಿತ್ತು. ಸುಮ್ಕುತ್ಕ. ಇವನ ಹತ್ರ ಮಾತಾಡಕ್ಕಾಗಲ್ಲ ಕಣೆ. ಹೋಗ್ತಾ ಬಾ. ಹಾ ಸರಿ ಸರಿಯಪ್ಪ ಸರಿಯಪ್ಪ. ತಗೊಮ್ಮ. ಅಪ್ಪ ಎಲ್ಲೋ ತದ್ಯಾ? ತಾಜ್ ಮಹಲ್ಗೆ ಪೇಂಟ್ ಹೊಡಕ್ ಹೋಗ್ತಾ ಇದೀನಿ. ಕರಿ ಪೇಂಟ್ ಹೊಡಿ. ಅಪ್ಪ ನಿಂತ್ಕೋ. ಅಯ್ಯೋ ನಿಂತ್ಕೋ ನಿಂತ್ಕೋಪ್ಪ. ಅಯ್ಯೋ ನನ್ ಮಗ ಏನ್ ಮಾಡ? ಅಪ್ಪ 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 ಅಯ್ಯೋ ಅಪ್ಪ. ಲೇ ಚಿಲ್ಲರ್ ನನ್ ಮಗನೆ, ನನ್ ತಂಗಿನ ಬೈಕಲ್ ಕರ್ಕೊಂಡೋಯ್ತಾ? ನೀನು ಬಿಡಲ್ಲ ನಾನು, ಪಕ್ಕ ಬಿಡಲ್ಲ ನಾನು. ಏ ಯಾರೋದಲ್ಲಿ? ಅಮ್ಮ ಎಪ್ಪೆಮ್ಮು ಎಪ್ಪೆಮ್ಮು ಎಪ್ಪೆಮ್ಮು. ರೀ ಟೀ ರೆಡಿ. ತಾಬರೇ ತಾಬ. ಬನ್ನಿ. ಬೆಳಿಗಿಂದ ಪೇಪರೇ ಓದಿಲ್ಲ ಕಣೆ. ಹೌದ್ ನೋಡ್ರಿ. ತಗೊಳ್ಳಿ ಟೀ. ತಾಬ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ತೆರಿಗೆ. ಏನ್? ಏನಾ? ಏನ್? ಕೆಳಗೆ ಕೆಳಗೆ ಕೆಳಗಿರೋ ನ್ಯೂಸ್ ಓದಪ್ಪ, ಕೆಳಗಿರೋದು. ಕರೆಕ್ಟಾಗಿ ಹೇಳು. ಮಗನಿಂದ ತಂದೆ ತಾಯಿಗೆ ಮೋಸ. ಅಯ್ಯೋ ಎಂತವ್ರು ಇರ್ತಾರೆ, ನನ್ನ ಮಗ ಮಾತ್ರ ಹಂಗಲ್ಲ. ಇಲ್ಲಿ ನೋಡೆ,
ಮದ್ಯಪಾನದಿಂದ 12 ಜನರ ಸಾವು. ಯೋ ಯಾಕಾದ್ರೂ ಕುಡ್ತಾ ಇದ್ದಾರೋ ನಮ್ಮ ವಂಶ ನೋಡಿ ಕಲಿಬೇಕವ್ರು. ನಮ್ಮ ವಂಶದಲ್ಲಿ ಮದ್ಯಪಾನ ಅಂದ್ರೇನೆ ಗೊತ್ತಿಲ್ಲ. ನಮ್ಮ ಮನೆ ನಾಯಿ ಕೂಡ ಹಾಲು ಕುಡಿಬೇಕು ಅಂದ್ರೆ ಯೋಚನೆ ಮಾಡಿ ಕುಡಿಯುತ್ತೆ. ಹಾಲು ಆಲ್ಕೋಹಾಲು ಅಂತ ಅಲ್ವೇನ ಮಗನೇ? ಹೌದಮ್ಮ ಹೌದೌದು. ಏನೇ ಮಗನ ಮುಂದೆ ಸರಸ. ಏನ್ರಿ ನಿಮ್ದು? ನೋಡ್ದಪ್ಪ ಅಮ್ಮ ಏನ್ರಿ ಇದು? ಅಮ್ಮ ನೀ ಎಲ್ಗೂ ಹೋಗ್ಬೇಡ, ಯಾಕೆ? ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಏನಾದ್ರು ಆಟ ಆಡೋಣ? ಆಟ? ಈ ವಯಸ್ಸಲ್ಲಿ ಆಟ ಏನೋ ಕೆಲಸ ನೋಡು. ಅಮ್ಮ ಯೋ ಪಾಪ ಮಗು ಅಪರೂಪಕ್ಕೆ ಹೇಳ್ತಿದ್ದೀರಿ, ಒಂದ್ ಜೊತೆ ಆಡೋಣ. ಸರಿನಪ್ಪ, ಏನ್ ಚೆಸ್ ಆಟ ಆಡೋಣ ಇಲ್ಲ ಕ್ಯಾರಮ್ ಆಟ ಆಡೋಣ? ಅಪ್ಪ ಮಾತಾಡೋಣ. ಅಂದ್ರೆ ಅಪ್ಪ ಅಮ್ಮನ ಜೊತೆ ಕಣ್ಣ ಮುಚ್ಚಲೆ ಆಡಿದ್ರೆ ಈಸಿಯಾಗಿ ತಪ್ಪಿಸ್ಬೋದು. ಹೌದಾ? ಸರಿ ನಾನು ಬಟ್ಟೆ ತಗೊಂಬರ್ತೀನಿ. ಅಪ್ಪ ಎಲ್ಲಿ ಹೋಗ್ತಾ ಇದೀಯಾ? ಕಣ್ಣ ಮುಚ್ಚಲ ಆಟ ಅಲ್ವಾ, ನೀನ್ ತಪ್ಪಿಸ್ಕೊಂಡ್ಬಿಟ್ರೆ ಡೋರ್ ಲಾಕ್ ಮಾಡ್ಕೊಂಡ್ ಬರ್ತೀನಿ. ಬಚ್ಚ ನಿಮ್ಮಪ್ಪ ಲಾಕ್ ಮಾಡ್ದವನು. ಮಗನೇ, white ಬಟ್ಟೆ ಒಳಕೋಗು. ಅದ್ ಹೆಂಗ್ ಬರ್ತಾನೆ ನನ್ನ ಮಗ, ನಾನ್ ನೋಡ್ತೀನಿ. ಬರ್ಲಿ ನನ್ನ ಮಗ, ಹುಷಾರಾಗಿ ಲಾಕ್ ಮಾಡಿ ಬಚ್ಚ. Correct ಯಾವ ಬಚ್ಚ. ನನ್ ಮಗನು ಆಚೆ ಬರ್ಬಾರ್ದು. ಬರ್ಲೇಬಾರ್ದು ನನ್ನ ಮಗ. ಹೆಂಗೋ ಮಗ? ಲೇ ಇಲ್ಲಿ ಕೂತ್ಕೊಳ್ಳೆ. ನಾನು ಕರೆಯೋವರೆಗೂ ಬರ್ಬೇಡ, ಇಲ್ಲೇ ನಿಂತ್ಕೋ. ಅಮ್ಮಯ್ಯ, ಈಗ ಬರ್ಲಿ ನಮ್ಮಪ್ಪ ಅದ್ ಹೆಂಗ್ ಗುರ್ತಿರ್ತಾನೆ. ಕಣ್ಣ ಮುಚ್ಚಲ ಆಟ ಅಂತ ಮಾಡಕ್ ಬೇರೆ ಕೆಲಸ ಇಲ್ಲ ಇವಳಿಗೆ. ಅದ್ ಸರಿ ಸರ್, ಇವಳಿಗೆ ಮನೆ ಕ್ಲೀನ್ ಆಗೇ ಇಟ್ಕೊಳಕ್ ಬರಲ್ಲ. ಚಾಪೆಯಲ್ಲಿ ಇಟ್ಟದಲ್ಲ ನೋಡಿ. ಏಯ್ ಮಕ ಏನ್ ನೋಡ್ತೀಯ? ಚಾಪೆ ಎತ್ತಿಡು. ಹೊಡೆದ್ರು ಕಿರಿಚಲೇ ಇಲ್ಲ. ಕಿರ್ಚಿದ್ರೆ ಗೊತ್ತಾಗ್ಬಿಡಲ್ವಾ? ಕರೆಕ್ಟ್ ಕಡ, ಕರೆಕ್ಟ್. ಹಂಗೆ ಇರು. ರೀ ಬರೀ ಆಟ ಆಡೋದ? ನಡಿ 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 ನಡಿ. ಹಾ, ಕಟ್ಟು ಕಟ್ಟು, ನಿಮ್ಮ ಮಗನ್ ಕಟ್ಟು. ನನ್ನ ಮಗನ್ಗೆ ಫಸ್ಟ್ ಕಟ್ಟು. ಬಾರಕಲ್ಲ ಕಟ್ಟು. ಬಾಪ ಇಲ್ಲಿ. ಅಮ್ಮ ನನಗಲ್ಲ, ನೀವು ಕಟ್ಕೋಬೇಕು. ಹಾ? ಹಾ, ಒಂದ್- ಕಣ್ಣ ಮುಚ್ಚಲೆ ಆಟ ಆಡೋಣ. ಹಾ. ಕಣ್ಣ ಮುಚ್ಚೆ ಗಾಡೆ ಗೂಟೆ ಮುದ್ದಿನ ಮೂಟೆ ಬಿಟ್ಟೆ. ಮಗ ಮಗ, ನಾನ್ ಚಾಪೆ ಒಳಗೆ ಬಚ್ಚಿಟ್ಕೊಂತೀನಿ. ಹೋಗ್ 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 ಹೋಗ್. ಅಪ್ಪ ನೀನು ಬಟ್ಟೆ ಕಟ್ಕೊಂಡು ಆಟ ಆಡ್ಬೇಕು. ನಿಮ್ಮ ಅಮ್ಮ ಕಟ್ಟಿಲ್ವಾ? ಅಪ್ಪ ಗಾಂಧಾರಿ ಧೃತರಾಷ್ಟ್ರ ತರ ಇದ್ರಿ, ಅಮ್ಮನ್ನೇ ಬೇರೆ ಮಾಡ್ಬಿಟ್ಟ ಅಪ್ಪ. ಸೆಂಟಿಮೆಂಟ್ ಎಲ್ಲಗೆ ಹೊಡೆದ್ಬಿಟ್ಟಪ್ಪ. ಕಟ್ಟಪ್ಪ. ಕಣ್ಣ ಮುಚ್ಚೆ ಕೋತಿ ರಾಮ ಹೆಂಗೆ ಹುಡ್ಕೋ ಬಿಟ್ಟೆ. ಏ ಬೇಗ ಬಾ ಬೇಗ ಬಾ. ಮಚ್ಚ ಲಾಕ್ ಮಾಡಿದಾರೆ ಕೊಡು. ಯೋ ನನ್ ಕಂದ ಎಲ್ಲೋಯ್ತಪ್ಪ? ಮಾ ಎಲ್ಲಿದಿ? ಓಯ್ ಅಯ್ಯೋ ನನ್ನ ಮಗ ಸಿಕ್ಬಿಟ್ಟ. ಅಮ್ಮ ಹಾ? ನೀನು ಅಪ್ಪನ ಇಟ್ಕೊಂಡಿದ್ಯಾ? ಲೈ, ನಾನು ಯಾರು ಇಟ್ಕೊಂಡಿಲ್ಲ ಕಣ. ಬಚ್ಚ ನಿಮ್ಮಪ್ಪ ಸುಮ್ಮನೆ ಬಿಡ. ಬರೀ ನನ್ನೇ ಓದಿತ್ಯಾ? ಏ, ಏನು? ಅಪ್ಪ ನೀನೇ ಎಡ್ಕೊಂಡು ಬಿದ್ದೆ. ಈ ನನ್ನ ಮಗ ಎಲ್ಲೋದ್ನೋ. ಇವನ್ ಜೊತೆ ಆಡಕ್ಕಾಗಲ್ಲ. ಟಿವಿ ಆದ್ರೂ ಹಾಕು. ರೀ ಕರೆಂಟ್ ಹೋಗಿದೆ. ಮುಖ್ಯಾಂಶಗಳು. ಕರೆಂಟೇ ಇಲ್ಲ ಅಂದ್ರೆ ಅದಕ್ಕೆ ಕ್ಯಾಂಡ್ಲ್ ಹಿಡ್ಕೊಂಡ್ ಬಂದಲ್ಲ. ಲೇ ಏನೋ ಇದು ಕ್ಯಾಂಡ್ಲು? ಅಮ್ಮ ಹಾ? ಅದು ನಮ್ಮನೇಲಿ ಕರೆಂಟ್ ಇಲ್ಲ, ಪ್ರೋಗ್ರಾಮ್ ಅಲ್ಲಿ ಕರೆಂಟ್ ಇದೆ. ಹೌದಾ? ಕ್ಯಾಂಡ್ಲ್ ಇಟ್ಕೊಂಡ್ ಬಂದವನೇ. ಅಲ್ಲಿ ಮೋಸ್ಟ್ಲಿ ಬಲ್ಬ್ ಬರ್ನ್ ಆಗಿರ್ಬೇಕು, ಅದಕ್ಕೆ ಕ್ಯಾಂಡಲ್ ಇಟ್ಕೊಂಡ್ ಬಂದಿರ್ಬೇಕು ಅಲ್ವೇನೋ? ಹೌದು. ಏನಪ್ಪ ಇದು? ಅದು ಲಾಸ್ಟ್ ಅಲ್ಲಿ ಇಟ್ಟನಂತೆ. ಹೌದಾ? ಏನೋ ಮಿಸ್ ಹೊಡಿತಿದ್ಯಲ್ಲ. ಮಿಸ್ ಮಾಡ್ಕೊಂಡಿರೋ ಎಪಿಸೋಡ್ ನ ಊಟಲ್ಲಿ ನೋಡಿ. ಮುಖ್ಯಾಂಶಗಳು. ಹೆತ್ತವರಿಂದ ಮಗನಿಗೆ ಮೋಸ. ಅದಂಗೆ ನ್ಯೂ ಡೆಲ್ಲಿಗೆ 3 ದಿನಕ್ಕೆ ಅಂತ ಹೋಗಿ 3 ಗಂಟೆಲಿ ವಾಪಸ್ ಬಂದಿರ. ಏನ್ ತಗೊಂಡು ಹೊಡಿಬೇಕು ನಿಮ್ಗೆ? ಹಾ? ಲೇ, ಇದು ಯಾಕೋ ನಮ್ಗೆ ಕನೆಕ್ಟ್ ಆಗ್ತಿದೆ ಇದು. ಅಮ್ಮ ಏನಿಲ್ಲ, ಸುಮ್ ಕುತ್ಕೋ. ಅದಂಗಲ್ಲ ಕಣ. ಸುಮ್ ಕುತ್ಕೋ ಅಂತ ಹೇಳ್ತಿದ್ದ. ಮಗನ ಪೇಚಾಟ, ಗೆಳೆಯನ ತೂರಾಟ. ಲೇ ಏನೋ ಏ, ಇದು? ಸುಮ್ ಕುತ್ಕಮ್ಮ. ಇದೆಲ್ಲ ನ್ಯೂಸ್, ಮುಂದೆ ಏನಾಗುತ್ತೆ ಅಂತ ನೋಡೋಣ ನೀರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಲೇ ಇದ್ನು ಇವನೇ ಮಾಡ್ತಾನ? ಅಮ್ಮ ಟಿವಿಲಿ ಇರೋದು ಒಬ್ನೇ, ಇನ್ಯಾರು ಬರಕ್ ಸಾಧ್ಯ? ಹಾ. ಇದು ಲೈವ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದೀನಿ, ನಿಮ್ಗೆ ಅಷ್ಟು ಅನ್ನೋ ಡೌಟ್ ಬರ್ತಾ ಇದ್ಯಾ? ಏನಪ್ಪ ನೋಡ್ಬೇಕಾದ್ರೆ ನಮ್ಮಪ್ಪ ಯಾವ ಬಟ್ಟೆ ಹಾಕವ್ರೆ? ಸಿಲ್ಕ್ ಬಟ್ಟೆ ಹಾಕಿದ್ದಾರೆ. ನಮ್ಮಮ್ಮ ರೆಡ್ ಬಟ್ಟೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಈಗ ನೋಡು ಆ ಕ್ಯಾಂಡ್ಲ್ ಈಚೆ ಇಡು.
ನೋಡಿದ್ರ ಹೆಂಗೆ ನೀ ಶುರು ಮಾಡ್ಕೊಳ್ಳಲ್ಲಿ ಅಲ್ಲ ಕಡೆ ಏನಿದೆಲ್ಲ ಸುಮ್ ಕುತ್ಕೋ ಶುರು ಮಾಡ ಮುಂಗಾರು ಮಳೆ ಚಿತ್ರದ ನಾಯಕ ನಟ ಯಾರು? ಆಪ್ಷನ್ ಎ ಗಣೇಶ್, ಆಪ್ಷನ್ ಬಿ ಹೇಳೋ. ಅಯ್ಯ ನನ್ನ ಮಗನೇ, ಆಪ್ಷನ್ ಎ ಗಣೇಶ ಕಾಣಲೇ. ಏನಾಯ್ತು? ಏನು ನಿಮ್ಮ ಅಪ್ಪಲೇ ನನಗೆ ಬೈತಾವ ಸುಮ್ ಕುತ್ಕಪ್ಪ. ಒಂದ್ ಪ್ರಶ್ನೆಗೂ ನೆಟ್ಟು ಉತ್ತರ ಹೇಳಕ್ಕೆ ಬರಲ್ಲ ನಿಂಗೆ. ಮುಂದೆ ಪ್ರಶ್ನೆ ಆಗಾದ್ರೂ ಸರಿಯಾಗಿ ಉತ್ತರ ಕೊಡು. ಮುಂದುವರ್ಸು. ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಯ್ತು. ಈ ಚಾನಲ್ ಸವಾಸನ ಬೇಡ, ಬೇರೆ ಚಾನಲ್ ಚೇಂಜ್ ಮಾಡು. ರಿಮೋಟ್ ಕೊಡು, ರಿಮೋಟ್ ಎಲ್ಲಿದೆ? ರಿಮೋಟ್ ಕೊಡು. ಅಂಕಲ್ ರಿಮೋಟ್ ಇಲ್ಲಿದೆ, ಕ್ಯಾಚ್. ಕೊಡು 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 ಕೊಡು. ಅಪ್ಪ ಇದು ಲೈವ್ ಪ್ರೋಗ್ರಾಮ್ ಅಂತ ಹೇಳ್ದೆ ತಾನೆ. ಲೈ ಚಾನಲ್ ಹಾಕೆ. ಚಾನೆಲ್ಗೆ ಸ್ವಾಗತ. ಮುಖ್ಯಾಂಶಗಳು. ಮಜಾ ಬರ್ತಾ ಹಾಕ್ತೀನಿ. ಮಜಾ ಬರ್ತಾ. ಮಜಾ ಭಾರತಕ್ಕೆ ಸ್ವಾಗತ. ಮುಖ್ಯಾಂಶಗಳು. ಲೇ ಕಾಮಿಡಿ ಪ್ರೋಗ್ರಾಮ್ ಅಲ್ಲಿ ಮುಖ್ಯಾಂಶಗಳ. ಅಪ್ಪ ಸುಮ್ ಕುತ್ಕೋ. ಲೈವ್ ಅಂತ ಹೇಳ್ತಾ ಇಲ್ವಾ? ಯಾವ ಚಾನಲ್ ಹಾಕದೆ ಬೇಡ, ಹಂಗೆ ಓದ್ತೀವಿ. ಅದೆಲ್ಲ ಆಗಲ್ಲ, ಚಾನೆಲ್ ಹೇಳಿದ್ರೆ ಮಾತ್ರ ಇಲ್ಲಿ. ಅದೆಲ್ಲ ಹೇಳಕ್ಕಾಗಲ್ಲ. ಹೇಳಲ್ಲ ಕಣ ನಾನು, ಹೇಳಲ್ಲ ನಾನು. ಓಕೆ, ಯಾವ್ದೋ ಒಂದು ಚಾನೆಲ್ಗೆ ಸ್ವಾಗತ. ಮುಖ್ಯಾಂಶಗಳು. ಕಡೆದಾಗಿ ಅಣ್ಣ ತಂಗಿ ಸೀರಿಯಲ್ ಹಾಕ್ತೀನಿ ಆಯ್ತಾ? ಅಣ್ಣ ತಂಗಿ. ಮಗನೆ, ನನ್ ತಂಗಿ ಮೋಸ ಮಾಡ್ತೇನೋ? ಯಾವನ ಇವನು? ಅಮ್ಮ ಅದು ಇವನು ಗಲ್ಲಿಯಿಂದ ಕರ್ಸಿ ಕುಡ್ಸಿ ಹಾಳ್ ಮಾಡಿದ ಮಹಾಪುರುಷನಮ್ಮ. ಅಂದ್ರೆ ಇವನ್ ಜೊತೆ ಸೇರ್ಕೊಂಡ್ ಕುಡ್ತೀಯನ ನೀನು? ನಮ್ಮ ವಂಶಕ್ಕೆ ಮಸಿ ಬೆಳೆಸ್ತೀಯನು? ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ನಾನು ಇಷ್ಟು ವರ್ಷ ಆಯ್ತು, ನಾನು ಟಿವಿಲೇ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಆಂಕರ್ ಆಗಿದ್ದೀನಿ. ನಿಂತರ ಆಂಕರು ನಿಂತರ ಟಿವಿ ಕಾರ್ಯಕ್ರಮ ಮಾಡಕ್ ಆಗಿಲ್ಲ ಕಣ. ಯಾವುದೋ ಒಂದು ಚಾನೆಲ್ ಸ್ವಾಗತ ಮುಖ್ಯಾಂಶಗಳು. ಅದ್ಭುತ ಕಣ. ಓಕೆ, ಈಗ ಈ ಒಂದು ಕಾರ್ಯಕ್ರಮ, ಈ ಒಂದು ಕಣ್ಣ ಮುಚ್ಚಾಲೆ ಆಟ ನಮ್ಮ ಜಡ್ಜಸ್ ಹೇಗೆ ಅನ್ಸ್ತು ಅಂತ ಕೇಳೋಣ. ಗುರು ಸರ್, ತುಂಬಾ ತುಂಬಾ ಇಷ್ಟ ಆಯ್ತು. ಲಾಸ್ಟ್ ಪಂಚ್ ಲೈನ್ ಓಕೆ, ಮದ್ಯಪಾನ ಮಾಡಬಾರ್ದು ಅಂತ. ಅರ್ಜುನ್ ವೆರಿ ಗುಡ್, ವೆರಿ ಗುಡ್. ಟೈಮಿಂಗ್ ತುಂಬಾ ಚೆನ್ನಾಗಿತ್ತು. ನೀಲ ಆಸ್ ಯೂಶುವಲ್ ಅದು ಎಂಟ್ರಿ ವಾಸ್ ಸೂಪರ್ ಸೂಪರ್. ಮಗುನ ತಿನ್ಸೋದಿದೆಯಲ್ಲ ಅದು ತುಂಬಾ ತುಂಬಾ ಮುದ್ದಾಗಿತ್ತು. ನನಗೆ ಸ್ಕಿಟ್ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಮಂಜಾ ಎಕ್ಸ್ಟ್ರೀಮ್ಲಿ ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಮಯೂರಿ, ಮಂಜು ಅಂತೂ ಡೆಫಿನೆಟ್ಲಿ ಫಸ್ಟ್ ಎಪಿಸೋಡ್ ಇಂದ ನಾನು ಬಂದಾಗಿಂದಾನು ನಿಮ್ ಯಾವುದೇ ಪರ್ಫಾರ್ಮೆನ್ಸ್ ನೋಡಿದ್ರು ನಾನು ಬಿದ್ದು ಬಿದ್ದು ನಕ್ಕಿದ್ದೀನಿ. ಅಷ್ಟು ಖುಷಿ ಪಟ್ಟಿದ್ದೀನಿ. ಇವತ್ತು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರಿ. ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಅಲ್ಲಿ ನೀವೇನ್ ಮಾಡಿದ್ರೋ ಅದು ಸಕ್ಕತ್ತಾಗಿತ್ತು. ಈ ಕಡೆ ಅಪ್ಪ ಅಮ್ಮ ಅಬ್ಬಾ ಸಕ್ಕತ್ತಾಗಿ ಕಾಣ್ತಿದ್ದೀರಾ ಇಬ್ರು. ದೃಷ್ಟಿ ತಕ್ಕೊಳ್ಳಿ. ನೀಲಾ ತುಂಬಾ ಲೈವ್ಲಿ ಆಗಿ, ತುಂಬಾ ಮುದ್ದಾಗಿ, ಅಷ್ಟೇ ಮುದ್ದಾಗಿ ಲಕ್ಷಣವಾಗಿ ಕಾಣ್ತಿದ್ದೀರಾ ಇವತ್ತು. ಸೊ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಸಖತ್ತಾಗಿತ್ತು. ವೆಲ್ ಎನಿವೇ, ಥ್ಯಾಂಕ್ಸ್ ಫಾರ್ ಕಾಂಪ್ಲಿಮೆಂಟ್. ಈಗ ವಿಜಯ್ ರಾಘವೇಂದ್ರ ಅವ್ರ ಮನೆಯಲ್ಲೂ ಇಬ್ರು ಇದ್ದಾರೆ, ಅಣ್ಣ ತಮ್ಮ ಇದ್ದಾರೆ. ಸೊ ಈ ತರ ಅಪ್ಪ ಅಮ್ಮ ಆಚೆ ಹೋದಾಗ ಯಾವತ್ತಾನ ಸೀನ್ಗಳು ನಡೆದಿತ್ತ ಈ ತರ? ನಾವಿಬ್ರಲ್ಲಿ ಒಬ್ರು ಮನೇಲಿ ಇರ್ತಿರ್ಲಿಲ್ಲ. ಇಲ್ಲ ಅವನು ಆಚೆ ಹೋಗ್ಬಿಡ್ತಾ ಇದ್ದ, ಇಲ್ಲ ಅವನ ಮನೇಲಿ ಬಿಟ್ಟು ನಾನು ಆಚೆ ಹೋಗ್ತಾ ಇದ್ದೆ. ಆ ತರ ಅಲ್ಲ, ಬಟ್ ನೀವೊಬ್ರೇ ಇದ್ದು ಅಪ್ಪ ಅಮ್ಮ ಎಲ್ಲ ಆಚೆ ಹೋದಾಗ ಯಾವತ್ತಾನ ಮನೆಗೆ ದೊನ್ನೆ ಬಿರಿಯಾನಿ ತಂದು ತಿಂದಿದ್ದೀವಿ. ಎಕ್ಸ್ಟ್ರಾರ್ಡಿನರಿ. ಯಾಕೆ ಚೆನ್ನಾಗಿಲ್ವಾ? ಅಲ್ಲ, ನಾನು ಏನೋ ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಒಂದು ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ಓಕೆ ಸಿಗರೇಟ್ ಅಂತೂ ಸೇದಲ್ಲ. ಓಕೆ, ಇನ್ನೇನ್ ಮಾಡೋದು ತಿನ್ಬೇಕಷ್ಟೇ. ಸೊ ಹಂಗಾಗಿ ಬಿರಿಯಾನಿ ತಂದು ತಿಂದು, ಐಸ್ ಕ್ರೀಮ್ ತಂದು ತಿಂದು, ಆಮೇಲೆ ಚೆನ್ನಾಗಿ ಮೊಸರನ್ನ ತಿಂದು, ಒಂದು ಯಾರ ಜೊತೆ ತಿಂದ್ರಿ? ಒಬ್ನೇ ತಿಂತಿದ್ದೆ. ಇಲ್ಲ ನಾನು ನನ್ನ ತಮ್ಮ ಅಪರೂಪಕ್ಕೆ ಜೊತೆಗಿದ್ರೆ ನಾನು ಅವನು ಇಬ್ಬರೇ ತಿಂತಾ ಇದ್ವಿ. ಈ ಪ್ರಶ್ನೆನೇ ಊಫಿ, ನಿಮ್ಗಲ್ಲ ಬಿಡಿ ಪ್ರಶ್ನೆ. ಪ್ರಶ್ನೆನೇ ಇಲ್ಲ, ಗುಂಪಿಗೆ ಸೇರದ ಪ್ರಶ್ನೆ. ಏನ್ ಉತ್ತರ ಬೇಕದ ಹೇಳಿ. ಸ್ಕಿಟ್ ಹೆಂಗಿತ್ತು? ಸಕ್ಕದಾಗಿದೆ, ತುಂಬಾ ಮಜಾ ಮಾಡಿದೆ. ನಾನು ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ಅವರು ಲೀಲಾ ಅವರ ಎನರ್ಜಿ ಬಹಳ ಇಷ್ಟ.
ಅವ್ರನ್ನ ಎಪಿಸೋಡ್ಗಳಲ್ಲಿ ಕೂಡ ನೋಡಿದ್ದೀನಿ ನಾನು. ತುಂಬಾ ಎನರ್ಜೆಟಿಕ್ ಆಗಿ ಬಹಳ ಬ್ರೈಟ್ ಆಗಿ ಯಾವುದೇ ಒಂದು ಸಿಚುವೇಶನ್ ಬಂದರೂ ಕೂಡ ಅದನ್ನ ಸುಮ್ಮನೆ ಹಾಗೆ ತೇಲಿ ಹೋಗೋವಾಗ ಬಿಟ್ಬಿಡೋದಿಲ್ಲ. ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಜೊತೆಗೆ ಅವ್ರನ್ನ ಗೊತ್ತಿಲ್ಲ, ಅವ್ರು ಏನಕ್ಕೆ ಲ್ಯಾಗ್ ಮಂಜು ಅಂದ್ರೆ ಗೊತ್ತಿಲ್ಲ, ಖಂಡಿತ ಲ್ಯಾಗೇ ಇಲ್ಲ ಆ ಮನುಷ್ಯ. ತುಂಬಾ ಇಷ್ಟ ಆಗಿದ್ದು 4 ಜನರ ಇನ್ವಾಲ್ವ್ಮೆಂಟ್ ಇರೋ ಆ ಟಿವಿ ಪ್ರೋಗ್ರಾಮ್ ಬಂತಲ್ಲ, ಅದು ದಟ್ ಈಸ್ ದ ಹೈಲೈಟ್ ಆಫ್ ದ ಎಂಟೈರ್ ಸ್ಕಿಟ್. ಇಡೀ ಸ್ಕಿಟ್ ಅಲ್ಲಿ 4 ಜನರ ಇನ್ವಾಲ್ವ್ಮೆಂಟ್ ಇರುತ್ತೆ. ಜೊತೆಗೆ ಆಡಿಯನ್ಸ್ ಅಷ್ಟು ಮಟ್ಟಿಗೆ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡ್ರು. ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ವೆರಿ ವೆಲ್ ಡನ್, ಮೈಂಡ್ ಬ್ಲೋಯಿಂಗ್. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಕ್ಚುಲಿ ನಮ್ಮ ಸೆಟ್ಟಿಗೆ ಹೊಸ ಬದಲಾವಣೆ ಅಂದ್ರೆ ದಟ್ ಇಸ್ ಮಯೂರಿ ಬಂದ್ಮೇಲೆ ನಮ್ಮ ಮಜಾ ಭಾರತದ ಕಳೆನೇ ಚೇಂಜ್ ಆಗೋಯ್ತು. ಇದ್ರ ಬಣ್ಣನೇ ಬದಲಾಗೋಯ್ತು. ಆಕ್ಚುಲಿ ಮಯೂರಿನ ನೋಡ್ತಾ ಇದ್ರೆ ನನಗೆ ಬೆಳಗ್ಗೆ ಹೊತ್ತು ಊಟ ಸೇರ್ತಾ ಇಲ್ಲ. ಮಯೂರಿನ ನೆನ್ಸ್ಕೊಂಡು ಇಡೀ ರಾತ್ರಿ ನಿದ್ದೆ ಬರ್ತಿಲ್ಲ. ನಿರಂಜನ್, ಈ ಸೆಟ್ಟಿಗೆ ಕಳೆ ಬಂದಿದೆ ಅದ್ ನಾನು ಒಪ್ಕೊಂತೀನಿ, ಬಟ್ ನಿಮ್ಮಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ನಾನೇನ್ ಮಾಡಿದೆ ಅಂತ ಪ್ರಾಬ್ಲಮ್? ಹಾ, ನೀವ್ ಈ ತರ ಎಲ್ಲ ನನ್ನ ಪ್ರೀತಿ ಪ್ರಾಬ್ಲಮ್ ಆಗ್ತಿದ್ಯಾ? ಹೌದು. ಈ ಪ್ರೀತಿ ಪ್ರೇಮ ಎಲ್ಲ ಬೇಡ ಜೀವನದಲ್ಲಿ. ಏನ್ ಬೇಕು ಕೆಲಸ ಮತ್ತೆ? ಮಾಡ್ಬೇಕು, ದುಡಿಬೇಕು. ಮನುಷ್ಯನ ಪ್ರೀತಿಸ್ಬೇಕು. ಪ್ರೀತಿ ಬೇಡ ನನಗೆ. ಮತ್ತೆ ಏನ್ ಬೇಕು? ಪ್ರೀತಿ ಇದೆ ನನಗೆ. ನಾನು ಅಣ್ಣ ಏನಾದ್ರೂ ಇದ್ದಿದ್ರೆ ಅಷ್ಟೇ ನಿಮ್ಮನ್ನ ಸಾಯಿಸ್ಬಿಡ್ತಿದ್ರು. ಅದಕ್ಕೆ ಇಲ್ಲ. ಯಾರು ಇಲ್ವಾ ನನ್ನ ಅಣ್ಣ ಆಗಕ್ಕೆ ಇಲ್ಲಿ? ಯಾರಾದ್ರೂ ಅಣ್ಣ ಆಗ್ತೀರಾ? ಯಾರು ಬರಲ್ಲ ಇಲ್ಲಿ. ನಂದೇ ಕೋಟೆ ಇದು ದೇಶಪಾಂಡೆ ಕೋಟೆ ಕಣೋ. ದೇಶಪಾಂಡೆ ಕೋಟೆ ಕಣೋ. ಒಬ್ಬರಿದ್ದಾರೆ, ಯಾರು? ನಾನ್ ಕರೆದ ತಕ್ಷಣ ಗಡ ಗಡ ಅಂತ ಈ ಸ್ಟೇಜ್ ಎಲ್ಲ ನಡ್ಗೋಗತ್ತೆ. ಕರಿಲಾ? ಆಯ್ತು. ಅಣ್ಣ ಅಣ್ಣ ಅಣ್ಣ. ಅಣ್ಣ ಸಾರಿ ಅಣ್ಣ, ನೀವು ಅಂತ ಗೊತ್ತಿರಲಿಲ್ಲ ಅಣ್ಣ. ಯಾರು ನೀನು? ಯಾಕಿಲ್ಲ ಮಯೂರಿ, ನಿನ್ನನ್ನು ಕಾಪಾಡಕ್ಕೆ ಅಂತ ನಾನು ಹುಟ್ಟಿದೀನಿ. ಅಣ್ಣ ಡಾನ್. ಒಂದೇ ಏಟಲ್ಲಿ ಹಂಗೆ ಸಾಯಿಸ್ಬಿಡಿ ಪ್ಲೀಸ್. ಬೇಡ ಪ್ಲೀಸ್. ಅಣ್ಣ ಡಾನ್ ನೀವೇನಾ? ಯಾರ ಫೋಟೋ ನೋಡಿದ್ರೆ ರೌಡಿಗಳ ಹಂಗೆ ಪ್ಯಾಂಟ್ ಅಲ್ಲಿ ಒದ್ದೆ ಮಾಡ್ಕೋತಾರೋ ಅದೇ ಅಣ್ಣ ಡಾನ್ ನಾನು. ಅಣ್ಣ ನಿಮ್ ಬಗ್ಗೆ ತುಂಬಾ ಕೇಳಿದಿನಣ್ಣ. ಈ ಬಡವನ್ ಮೇಲೆ ಯಾಕಣ್ಣ ಗುಬಿ ಮೇಲೆ ಬ್ರಹ್ಮಾಸ್ತ್ರ, ಯಾಕಣ್ಣ ನನ್ ಮೇಲೆ ನಿಮ್ ಕಣ್ಣು? ಅಮಾಯಕ ಮಯೂರಿಗೆ ತುಂಬಾ ಕಷ್ಟ ಕೊಡ್ತಾ ಇದೆಯಂತೆ. ಇನ್ನು ನಮ್ಮ ಮಜಾ ಬರ್ತಾ ಹುಡುಗರು ತುಂಬಾ ಕಷ್ಟ ಕೊಡ್ತಾ ಇದೆಯಂತೆ. ಅಷ್ಟೇ ಅಲ್ಲ ಅಣ್ಣ, ಕಾರ್ ಫಾಲೋ ಎಲ್ಲ ಮಾಡ್ತಾರೆ ಗೊತ್ತಾ? ನಂಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನೋ ಒಂದ್ ಮಾಡಿ. ಅಣ್ಣ ನನ್ನಂತ ಅಮಾಯಕ ಪ್ರಪಂಚದಲ್ಲಿ ಯಾರು ಇಲ್ಲ ಅಣ್ಣ. ಬಾಯಲ್ಲಿ ಕೈ ಇಟ್ರೆ ಅದು ಕೈ ಅಂತಾನೂ ಗೊತ್ತಾಗಲ್ಲ ಅಣ್ಣ ನಂಗೆ. ನೀನ್ ಅಮಾಯಕತೆ ನಂಗೆ ಗೊತ್ತಿಲ್ವಾ? ರಾಖಿ ಕಟ್ಟಕ್ ಬಂದಾಗ ಕೈನ ಮನೇಲಿಟ್ಟೀನಿ ಅಂತ ಹೇಳ್ದೆ. ಎಂತ ಡೌ ಮಾಡಿದೆ ನೀನು. ನೋಡು ನಿರಂಜನ್, ಹೇಳಿ ಅಣ್ಣ. ಮಾತಾಗಿರ್ಬೇಕು. ಮಾತಾದ್ರೆ ಗೊತ್ತಲ್ಲ, ಕುಯ್ದಾಕ್ಬಿಡ್ತೀನಿ. ಅಣ್ಣ ಮುಂದಕ್ಕೇನು ಮಾತಾಡ್ಬೇಡಿ ಅಣ್ಣ. ನೀವ್ ಆಡಿದ್ದಿನ ನಾನು ಮಾಡಿ ತೋರಿಸ್ತೀನಿ ಅಣ್ಣ. ಯಾವ್ದೇ ಕಾರಣಕ್ಕೂ ಮತ್ತೆ ಬರಬೇಡಿ ಅಣ್ಣ. ನೀವ್ ಹೋಗ್ಬಿಟ್ಟು ಬನ್ನಿ ಅಣ್ಣ ಪ್ಲೀಸ್ ಅಣ್ಣ. ಮಯೂರಿ, ಅಣ್ಣ. ಎನಿ ಸಮಸ್ಯೆ, ಎನಿ ಪ್ರಾಬ್ಲಮ್, ಎನಿ ಏರಿಯಾ, ಸರಿ. ಒಂದೇ ಒಂದ್ ಫೋನ್ ಮಾಡು, ಬರ್ತೀನಿ. ಅಣ್ಣ ಅಂತ ಕರಿ, ಹಂಗೆ ಬರ್ತೀನಿ. ಹುಡುಗ್ರ ನಿಮ್ಗೂ ಅಷ್ಟೇನೆ. ಏನಾರ ತೊಂದ್ರೆ ಕೊಟ್ರೆ ಗೊತ್ತಾಯ್ತಲ್ಲ, ಬರ್ಲಾ? ಆಯ್ತಣ್ಣ, ಬಾಯ್. ಬರ್ಬೇಡ ಅಣ್ಣ, ಹೋಗ್ಬಿಟ್ಟು ಬಣ್ಣ. ಅಣ್ಣ ಏನಾಯ್ತು? ಅದೇ ಕರೆದ್ರೆ ಬರ್ತೀರಿ ಅಂದ್ರಲ್ಲ, ಚೆಕ್ ಮಾಡ್ಕೊಂಡೆ ಅಷ್ಟೇ. ಹೋಗ್ಕೊಂಡೆ. ಮಿಸ್ ಕಾಲ್ ಕೊಟ್ಟಿದ್ಕೆ ರೆಡಿ ಆಗಿದ್ದೀನಿ. ಓಕೆ, Bye ಅಣ್ಣ. ಎನಿ ಸಮಸ್ಯೆ ಒಂದೇ ಮಾತು, ಅಣ್ಣ ತಿಕ್ಕ ರಪ 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 ಅಂತ ಬಂದ್ಬಿಡ್ತೀನಿ. ಸರಿ. ಬರ್ಲಾ? ಬರ್ಬೇಡಿ ಅಣ್ಣ, ಹೋಗಿ ಅಣ್ಣ. ಹುಷಾರು ನಿರಂಜನ್. ಆಯ್ತಣ್ಣ. ಓಕೆ ಓಕೆ ಅಣ್ಣ. ನಮ್ಮ ಮುಂದಿನ ಸ್ಕಿಟ್ ನೋಡೋಣ. ನಾನು ಇವಾಗ ನಿಮ್ಮೆಲ್ಲರನ್ನೂ ಒಂದು ಇಂಟರ್ವ್ಯೂ ಕರ್ಕೊಂಡು ಹೋಗ್ತೇನೆ. ಸಾಮಾನ್ಯವಾಗಿ ಇಂಟರ್ವ್ಯೂ ಅಂದ್ರೆ ಹೇಗಿರುತ್ತೆ? ಇಂಟರ್ವ್ಯೂ ಮಾಡೋರು ಪ್ರಶ್ನೆಗಳನ್ನ ಕೇಳ್ತಾರೆ, ಎದುರುಗಡೆ ಗೊತ್ತಿರೋರು ಉತ್ತರಗಳನ್ನ ಹೇಳ್ತಾರೆ. ಇದು ನಾರ್ಮಲ್ ಆಗಿ ನಡೆಯುವಂತ ಕತೆ. ಆದ್ರೆ ಇಲ್ಲಿ ನಡೆಯುವಂತ ಇಂಟರ್ವ್ಯೂ ಸಿಕ್ಕಾಪಟ್ಟೆ ಸ್ಪೆಷಲ್. ಏನದು ಸ್ಪೆಷಲ್ ಅಂತಂದ್ರೆ, ಬನ್ನಿ ನಾವು ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡ್ ಬರೋಣ. ಬಲ್ಲ ಇಂಟರ್ವ್ಯೂ ಅಂಟಿ. ಎಲ್ರಿಗೂ ನಮಸ್ಕಾರ ರೀ. ನನ್ನ ಹೆಸರು ನರಹರಿ ಅಂತ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಸಾಫ್ಟ್ವೇರ್ ಅಂದ್ರ ಸಾಫ್ಟ್ ಆದ ಬಟ್ಟೆಗಳನ್ನ ತಯಾರು ಮಾಡೋ ಕಂಪ್ನಿ ಅಂತ. ಸಾಫ್ಟ್ವೇರ್. ಇವತ್ತು ಎಕ್ಸಿಕ್ಯೂಟಿವ್ ಮ್ಯಾನೇಜ್ಮೆಂಟ್ ಅನ್ನೋ ಹುದ್ದೆ ಖಾಲಿತ್ರಿ. ಬರೋಬ್ಬರಿ 500 ಜನ ಬಂದಾರ ಇಂಟರ್ವ್ಯೂ ಅಂತಂದೇಳಿ. 500 ಜನ ಶಾರ್ಟ್ ಹೋಗ್ಬಿಟ್ಟಾರ, ವಾಪಸ್ ಕಳ್ಸ್ಬಿಟ್ಟಾರ. ಇನ್ನೆಷ್ಟು ಜನ ಹೋಗಾರ ನೋಡಂತಡ್ರಿ. ಅಲ್ರಿ ಕುರುಬ್ ಕಟ್ಟ್ಯಾರ. ಹೇಳ್ರಿ ಇಳ್ಕಲ್ ಸರ. 500 ಜನನ ರಿಜೆಕ್ಟ್ ಮಾಡಿದ್ವಿ. ಒಬ್ಬ ನನ್ನ ಮಗನು ಸೆಲೆಕ್ಟ್ ಆಗಿಲ್ಲ. ನಾವು ಸೆಲೆಕ್ಟ್ ಮಾಡಿಲ್ಲ. ಇದಕ್ ನೀವೇನ್ ಹೇಳ್ತೀರಿ? ಕಾರ್ನಾಳ್ ಮೇಡಮ್ ನನಗೆ ಕೇಳ್ತೀರಿ?
ಯಾರಿಗೂ ಟ್ಯಾಲೆಂಟೇ ಇಲ್ಲ ಎಲ್ಲ ಅಯೋಗ್ರಿ ಒಬ್ಬ ನನ್ನ ಮಗಗೂ ಎಕ್ಸ್ಪೀರಿಯನ್ಸ್ ಇಲ್ಲ ಈಗ ಯಾ ನನ್ನ ಮಗ ಬರ್ತಾನೆ ನೋಡ್ತೀನಿ ತಡ್ರಿ ನೆಕ್ಸ್ಟ್ ನೆಕ್ಸ್ಟ್ ನೀ ಬಗಲಿಗೆ ಹಾಕಿದಿ ಬ್ಯಾಗ ಎಷ್ಟರ ಮೂರ್ತಿಯ ಮೂಗ ನೀ ಬಗಲಿಗೆ ಹಾಕಿದಿ ಬ್ಯಾಗ ಎಷ್ಟರ ಮೂರ್ತಿಯ ಮೂಗ ಸಾಲಗ ಮಾಡತಿ ಸೋಗ ಹುಡುಗಿ ಹುಡುಗರು ಲವ್ ಲೆಟರ್ ಬರ್ದಾರ ಹಿಂಗ್ಯಾಕ್ ಮಂಗ್ಯಾನ್ ಮಸೂಡಿ ಮಾಡ್ಕೊಂಡ್ ನಿಂತಿಲೇ ನಾನು ಇಲ್ಲಿ ಪ್ಯೂನು ಪಿವ್ನ ಒಳ್ಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ ಪಿಪಿ ಉದ್ದವ್ ಇದ್ದಂಗ ಅದಾನ ಇವ ಪಿವ್ನ್ ಅಂತ ಹೋಗ್ಲಿ ನಿನ್ ಹೆಸರೇನ ನರಹರಿ ಊರೇ ಹರಿಹರ ನರಹರಿ ಹರಿಹರ ಒಟ್ ಹರಿ ಬೇಕನ ನಿಂಗ ಹೋಗ್ಲಿ ಇಂಟರ್ವ್ಯೂ ತಗೊಳಕತ್ತಾರಲ್ಲ ಎಲ್ಲದಾರ ಒಳಗ ಒಳಗೆ ಯಾಕೆ ಕುಂತಾರಲ್ಲ ಅವ್ರು ನಾ ಬಂದು ಹೊರಗ್ ನಿಂತೇನಿ ಬರಕ್ ಹೇಳವ್ರನ್ನ ಉದ್ದ ಬಿಡ್ತೀನಿ ಮಗನ ನೀನ ಒಳಗ ಹೋಗ್ಬೇಕು ಆಯ್ತು ಎಷ್ಟು ರೇಟ್ ರೇಟ್ ಯಾರಿಗೆ ಕೇಳಕತ್ತೆ ನಿಂದ ಲೋ ಮರಯ ಒಂದು ಪೋಸ್ಟ್ ಎಷ್ಟು ರೇಟ್ ನಡೆಯಕತ್ತಾವ ಅಂದೆ ಲಂಚ ಅದೆಲ್ಲ ನಡೆದಿಲ್ಲ ಇಲ್ಲಿ ಯೋಗ್ಯತೆ ಇದ್ರ ಮಾತ್ರ ಕೆಲಸ ನಮ್ಮಂತ ಯೋಗ್ಯರು ಎಲ್ಲಿ ಹೋಗ್ಬೇಕು ತಗೋ ಇದನ್ನ ಇಟ್ಕೋ ನನಗೆ ಲಂಚ ಕೊಡಕ್ ಬರ್ತೀಯ ಎಂತೆಂತ ಕಡೆ ಕೊಟ್ಟೇವೆ ಅಂತ ಇದೇನು ಇಟ್ಕೋ ರೋಮರ್ಯ ನಿನ್ನ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ಸು ಲೇ ನಿನ್ನ ಮದ್ವೆ ಆಗಿಲ್ಲ ಆದ್ಮೇಲೆ ಕೊಡ್ಸು ಏನ್ ಮದ್ವಿನ ಅಲ್ಲ ಮಕ್ಕಳು ತಗೋ ಈ 10 ರೂಪಾಯಿ ಇಟ್ಕೋ ಇದೇನಕ್ಕ ನಿನ್ನ ಮದುವೆಗೆ ಮದುವಿಗೆ ಬೇರೆ 10 ರೂಪಾಯಿನಾ ಮ್ಯಾಲಿನ ಚಿಲ್ರೆ ನೀನ್ ಹಾಕು ಎಲ್ಲ ನನ್ ರೊಕ್ಕದಾಗ ಮದುವೆ ಆಗವನ ಮಗ ನೀನು ಸರಿ ಬಾಚಣಿಕೆ ಕೊಡ್ಲಿ ಬಾಚಣಿಕೆ ಯಾಕ ನೋಡಿಲ್ಲ ದೋಸ್ತ ನಾ ಹೆಂಗ್ ಕಣಕತ್ತೀನ್ಲೆ ಹೀರೋ ತರ ಕಾಣಕತಿ ಹೆಂಗ ಹೀರೋ ತರ ಕಾಣಕತಿ ಎಲ್ಲರೂ ಹಂಗ ಅಂತಾರ ನೋಡ್ ನನಗ ನೀ ಹೀರೋ ಇದ್ದಂಗದಿಯೋ ಪಿಕ್ಚರ್ನಾಗ ಹೋಗಿ ಹೀರೋ ಜಾಬ್ ಮಾಡು ಅಂತಾರ ಮತ್ ಇಲ್ಲಿಗೆ ಯಾಕೆ ಬಂದಿ ನಿನ್ನ ಮದ್ವಿ ಮಾಡ್ಸಕ ಬರ್ಲ ಇದನ್ನ ಇಟ್ಕೋ ಆಲ್ ದಿ ಬೆಸ್ಟ್ ನಿಂಗು ನಮಸ್ಕಾರ ರೀ ಹಿಂಗ್ಯಾಕ್ ಕೂತೀರಿ ಯಾರ ಮಣ್ಣು ಕೊಡಕ್ ಬಂದಾರ ಯಾರ ತೀರ್ಕೊಂಡಾರನ ಜೋಕ್ ಮಾಡ್ದೆ ನಾನು ಜೋಕ್ ನಗ್ರಿ ಅಲ್ಲ ಕರೆನ ಹೇಳ್ರಿ ಯಾರ ತೀರ್ಕೊಂಡಾರನ ಹೋಗ್ಲಿ ಬಿಡ್ರಿ ಇದ್ರಾಗ ನನ್ನ ಬಯೋಡಾಟಾ ನನ್ನ ಎಕ್ಸ್ಪೀರಿಯನ್ಸು ನನ್ನ ಪ್ಯಾಷನ್ನು ಇನ್ಪ್ಯಾಚುವೇಷನು ಡಿಬೇಷನು ಆಪರೇಷನು ಎಲ್ಲ ಐತಿ ನೋಡಿಲ್ಲ ನಿಧಾನ ಹೋದ್ರೆ ಏನು ಅರ್ಜೆಂಟ್ ಇಲ್ಲ ನೀವು ಓದು ಆಮೇಲೆ ಅವ್ನ್ ಕೊಡು ಏನ್ ಹೇಳ್ರಿ ಕುತ್ಕೊಳ್ಳಿ ಮಿಸ್ಟರ್ ಚೆಸ್ ಮಾಡ್ರಿ ಏನಿರ್ಬೋದು ನನ್ನ ಹೆಸರು ಗೊತ್ತಿಲ್ಲಲ್ಲ ತೋತೆ ಒಪ್ಕೋರಿ ಸೌತಿಕಾಯಿ ತಿಂದ್ರೆ ದೋರ್ಸಿ ನನ್ನ ಹೆಸರು ಸಿದ್ಧಾರ್ಥ ಅಂತ ಎಲ್ಲಾ ಹುಡುಗಿಯರು ನನ್ನ ಪ್ರೀತಿಯಿಂದ ಸಿದ್ಧ ಅಂತ ಕರೀತಾರ ಅಲ್ಲ ನಿಮ್ಗೇನು ಕೇಳ್ಸವಲ್ದಾರಪ್ಪ ಬಾಳ ದೂರ ಚೇರ್ ಹಾಕ್ಬಿಟ್ರಿ ಅಲ್ಲೇ ಬರ್ತೇನೆ ರೀ ಬಾ ನಾನು ತೊಡಿ ಮ್ಯಾಗ ಕುಂದ್ರ ಬಾರೋ ಕುಂದ್ರ ಬಾ ನಾನು ತೊಡಿ ಮ್ಯಾಗ ಬಾಸ್ಕೆಟ್ಗೆ ಬಾಲ್ ಕುಂದ್ರಲ್ಲಿ ಅಲ್ಲ ಕೂತ್ಕೊಳ್ರಿ ಓಕೆ ಶುರು ಮಾಡೋಣ ತಡ್ರಿ ಯಾಕೆ ಅವಸರ ಮಾಡ್ತೀರಿ ಎಲ್ಲಿಗೆ ಹೋಗ್ಬೇಕಾಗೈತಿ ತಡಿ ಬರೀಲೆ ಎಲ್ಲರೂ ಎದ್ದು ಬರ್ರಿ ಬಡ ಬರೀ ಟೈಮ್ ಇಲ್ಲ ನರಹರಿ ಯಾವ್ದೋ ಒಂದು ಹರಿ ಬಾಯಿಲೆ ಪೂಜೆ ನಡಕತ್ತೈತಿ ಬಾ ರೋಮರ್ಯ ಯಾಕೆ ಲೇಟ್ ಮಾಡ್ತಿದಿ ಕರ್ಪೂರದ ಆರುತಿ ಕೈಯೊಳಗ್ ಹಿಡಕೊಂಡು ಗುರುವಿಗೆ ಬೆಳಗನು ಬಾ ಕರ್ಪೂರದ ಆರುತಿ ಕೈಯೊಳಗ್ ಹಿಡಕೊಂಡು ಗುರುವಿಗೆ ಬೆಳಗನು ಬಾ ಗುರುವಿಗೆ ಬೆಳಗನು ಬಾ ಗುರುವಿಗೆ ಬೆಳಸನು ಬಾ ತಗೊಳ್ಳೆ ಇದ್ನೂ ಹೊರಗೆ ಗಿಡ ಬಂದ್ರ ದೇವ್ರೆ ನಂಗೆ ಒಬ್ಬನಿಗೆ ಒಳ್ಳೆ ಕಮೆಂಟ್ ಸಿಗಂಗ್ ಮಾಡಪ್ಪ ಕೂತ್ಕೊಳ್ರಿ ಅಲ್ಲ ಟೆನ್ಷನ್ ಮಾಡ್ಕೋಬೇಡ್ರಿ ದೇವ್ರ ಪೂಜೆ ಆಗೈತಿ ಎಲ್ಲಾ ನಿಧಾನ ಆಕತೆ ಓಕೆ ನಿಮ್ಮ ಹೆಸರು ಈಗಾರ ಹೇಳಿದ್ನಲ್ಲ ಸಿದ್ಧ ಅಂತ ಏನ್ ಮಾಡ್ತೀರಿ ಏನ್ರ ಮಾಡ್ತಿದ್ರಿ ಇಲ್ಲಿಗೆ ಯಾಕೆ ಬರ್ತಿದ್ದೀರಿ ಹೋಗ್ಲಿ ಮದ್ವೆ ಆಗ್ಯದೇನು ಅಯ್ಯೋ ನಾಸ್ತಾನೆ ಕಳ್ಳ ನಾನೇ ಈ ಲೆವೆಲ್ಗೆ ಒಂದ್ಸರಿನೂ ನಾಚ್ಕೊಂಡಿಲ್ಲಲ್ಲೋ ಕೆಲವೊಬ್ರಿಗೆ ನಾಚಿಕೆನೇ ಇರೋದಿಲ್ರಿ ಮೇಡಮ್ ಏನ್ರಿ ಮಾತಾಡ್ತಾ ನೀವು ಕೇಳ್ರಿ ನೀವ ಅದು ಹೋಗ್ಲಿ ಬಿಡ್ರಿ ನಮ್ ಮನ್ಯಾಗ ಕನ್ಯಾ ನೋಡ್ಯಾರಿ ನಮ್ಮವ್ವ ಹಿಂಗ ಅಡ್ಡಾಡ್ಕೊಂತ ಉದ್ರ ಹುಡುಗ ಹಾಳ ಹೋಗ್ತಾನಂತ ಹುಡುಗಿ ನೋಡ್ರಿ ಅಂದ್ಲು ಈ ಮಗಗ್ ಏನ್ ಹುಡುಗಿ ನೋಡ್ತಿ ಅವ್ನ್ ಸಾಕಾಗ ಯೋಗ್ಯತೆ ಐತನ ಕೆಲಸ ಇಲ್ಲಿ ಮಗಗ ಅಂತ ನಮ್ಮಪ್ಪ ನನಗ್ ಬೈದ್ನರ ಕೆಲಸ ಫಿಕ್ಸ್ ಆದ ಕೂಡ್ಲೆ ನಾ ಮದ್ವಿ ಫಿಕ್ಸ್ ರೀ ಅಂದಂಗ ನಿಮ್ದ್ರಿ ನಂದಾಗ್ಯದ
ಅದಲ್ಲ ಮರಿಯ ನಿನ್ ಪ್ರಶ್ನೆ ಏನು ಅಂದೆ ಪಾಸ ಯಾಕೆ ನಾ ಇನ್ನೂ ರೆಡಿನೇ ಆಗಿಲ್ಲ. ಇಂಟರ್ವ್ಯೂ ಬರ್ಬೇಕಾದ್ರೆ ರೆಡಿಯಾಗಿ ಬರ್ಬೇಕು ಅನ್ನೋದು ಗೊತ್ತಾಯ್ತಿಲ್ಲ. ನೆಕ್ಸ್ಟ್ ಟೈಮ್ ಹಿಂಗ್ ಮಾಡ್ಬಾರ್ದ ತಿಳಿತಿಲ್ಲ. ಒಮ್ಮೆ ಹಿಂಗ ಆಗ್ತಿರ್ತಾವ ಹೇಳ ಹೋಗ್ಲಿ ಬಿಡು. ಅಂದಂಗ ನಿಮ್ಮ ಹೆಸರೇ ಅದು ಏನ ಅದ ನನ್ನ ಹೆಸರು ಹೇಳ್ಬೇಕಲ್ಲ. ನಿಮ್ ಹೆಸರು ಹೇಳ್ರಿ ಅವ್ ಮಾಡ್ತಾನೆ. ನನ್ನ ಹೆಸರು ಫಸ್ಟ್ ಇವ್ರಿಗೆ ಕೇಳ್ಬಿಡ್ರಿ. ಹೋಗ್ಲಿ ಬಿಡಿ ಮೇಡಮ್ಮ ನಿಮ್ ಹೆಸರೇನ್ರಿ? ಸುಕನ್ಯಾ ತಾರ್ನಾಳ್. ಶಾಯರಿ ಹೇಳ್ರಿ ಮೇಡಮ್ಮ. ಗುರು ಕಿರಣ್ ಸರ್ ಸಾಂಗ್ ಕೇಳಿದ್ರ ಎಲ್ರ ಕಿವಿಗಳು ಆಗ್ತಾವು ಧನ್ಯ. ಗುರು ಕಿರಣ್ ಸರ್ ಸಾಂಗ್ ಕೇಳಿದ್ರ ಎಲ್ರ ಕಿವಿಗಳಾಗ್ತಾವು ಧನ್ಯ. ನಮ್ಮೂರಾಗ ನಾನೇ ಸುಂದ್ರಿ ಸುಕನ್ಯಾ. ಹೇಳಿದ್ನಲ್ಲ. ನಿಮ್ ಹೆಸರು ಮಾತ್ರ ಗಿಚ್ ಐತ್ ನೋಡ್ರಿ. ಅಂದ್ರ ಮಸ್ತ್ ಐತಿ ಅನ್ನೋ ಮರ್ಯ. ಅಂದಂಗ ಮೇಡಮ್ ಮದುವ್ರಿ ಮಾಡ್ಕೋಬೇಕು. ನಾ ಟ್ರೈ ಮಾಡ್ಲೇನ್ರಿ? ಅಂದ್ರ ಮದ್ವಿ ಮಾಡ್ಸಕ್ ಟ್ರೈ ಮಾಡ್ಲೇನೋ ಅಂದೆ. ಏನ್ ಮಾತಾಡ್ತಾನ್ರಿ ಇವನು? ಕೇಳ್ರಿ ನೀವ. ಅಂದ್ರ ನಮ್ ಫ್ರೆಂಡ್ ಒಬ್ಬವ ಮೋಹನ್ ಅಂತ ಅದನ್ರಿ. ನಾವೆಲ್ಲ ಅವನ ಪ್ರೀತಿಲಿ ಅಲ್ಲ ಸಿಟ್ಟಿಂದನ ಮೋನೆ ಮೋನೆ ಅಂತ ಕರಿತೇವೆ. ಅವ ಎಲ್ರಿಗೂ ಮದ್ವಿ ಮಾಡ್ಸೋ ಬಿಸ್ನೆಸ್ ಮಾಡ್ತಾನ್ರಿಪ್ಪ. ಅದಕ್ಕ ನಾವ್ ಮ್ಯಾಟ್ರಿಮೋನೆ ಅಂತೇವಿ. ನೀವು ನಂಬರ್ ಕೊಟ್ರೆ ರಾತ್ರಿ ನಿಮಗ್ ಫೋನ್ ಮಾಡ್ತೀನಿ ನಾನು. ಅಂದ್ರ ಫೋಟೋ ಕಳ್ಸಕ್ ಫೋನ್ ಮಾಡ್ತೀನಿ ಅಂದೆ. ಅಂದಾಗ ನಿಮ್ದ್ರಿ? ನಂದ್ ಆಗ್ಯಾದ. ಅದಲ್ಲ ಮರ್ಯ ನಿನ್ ಹೆಸರೇನು ಅಂದೆ. ರಾಮಸ್ವಾಮಿ. ರಾಮಸ್ವಾಮಿ ಇಳ್ಕಲ್. ನಂದು ಮದ್ವೆ ಆಗ್ಯದ, 2 ಮಕ್ಳದವು, ಹೆಂಡತಿ ಹೌಸ್ ವೈಫ್. ಅಂದ್ರ ಮನಿಗ್ ಹೆಂಡತಿ ನಿನಗಲ್ಲನ? ನನಗ ಹೆಂಡತಿ ಕಣಲೆ. ನಂದೊಂದು ಕಾರ್ ಐತಿ, ಒಂದು ಬಂಗ್ಲೆ ಐತಿ. ವಾರಕ್ಕೊಂದ್ ದಿನ ರಜೆ ಇರುತ್ತ, ವರ್ಷಕ್ಕೊಂದ್ ಟ್ರಿಪ್ ಹೊಡಿತೀನಿ. ನನ್ ಮಗಳು ಸಂಗೀತ ಕ್ಲಾಸ್ಗೆ ಹೋಗ್ಕಳ, ನನ್ ಮಗ ಕ್ರಿಕೆಟ್ ಆಡಕ್ ಹೋಗೋಣ. ನಾನು ಒಂದ್ ವಾರಕ್ಕೊಂದೇ ರಜೆ ಇರುತ್ತ, ಇಲ್ಲಾಂದ್ರೆ ಮೊಬೈಲ್ ಅಲ್ಲಿ ಗೇಮ್ ಮಾಡ್ಕೊಂತ ಕುಂತಿರ್ತೀನಿ. ಸಾಕು ಬಿಡೋ ಮರ್ಯ, ಹೆಸರು ಕೇಳಿದ್ರೆ ಇಡೀ ಪುರಾಣನ ಹೇಳ್ತೀಯಲ್ಲ. ಕೇಳಿದ ಕಷ್ಟ ಉತ್ತರ ಕೊಡ್ಬೇಕಾ? ನೀ ಮುಂದೆ ಪ್ರಶ್ನೆ ಕೇಳ್ತಿ ಅಂತ ಎಲ್ಲ ಈಗ ಹೇಳ್ಬಿಟ್ಟೆ. ಆದ್ರೂ ಒಂದ್ ಬಿಟ್ರಿ ಮ್ಯಾಟ್ರು. ಯಾವ ಮ್ಯಾಟ್ರು? ಯಾವ ಊರಂತಾನೆ ಬಿಟ್ರಿ. ಒಂದ್ಸಲ ನೀ ಹಿಂಗಾಗಿರ್ಲಿಲ್ಲ. ಒಮ್ಮೆ ಹಿಂಗಾಗ್ತಿರ್ತಾವ ರಾಮು. ಹೋಗ್ಲಿ ಬಿಡು. ಅಂದಂಗ ನಿಮ್ದ್ರಿ? ನನ್ನ ಹೆಸರು ಡಾಕ್ಟರ್ ಶಾಂತಪ್ಪ ಅಂತ. ಹಂಗ ಕಾಣೋದಿಲ್ಲ. ಹೆಂಗ? ಶಾಂತವಾಗಿ. ನಾನು ಡಾಕ್ಟರ್ ಶಾಂತಪ್ಪ ಕುರುಬಗಟ್ಟಿ. ಕುರುಬಗಟ್ಟರ ಈ ಡಾಕ್ಟರ್ ಅಂದ್ರ ಈ ಹೆಣ್ಸರ್ ಹೆರಿಗೆ ಮಾಡ್ಸೋದು, ಮಕ್ಳಿಗೆ ಚುಚ್ಚೋದು ಮಾಡ್ತೀರೇನ? ಇಲ್ಲ, ಸ್ತ್ರೀರೋಗ ತಜ್ಞ. ಅವ್ರು ನೋಡಿದ ಕೂಡಲೇ ಹಂಗ ಅನ್ಕೊಂಡಿದ್ದೆ ನೋಡ್ರಿ. ಡಾಕ್ಟರ್ ಅಂದ್ರೆ ಆ ತರ ಡಾಕ್ಟರ್ ಅಲ್ಲ. ಇದು ಯೂನಿವರ್ಸಿಟಿಲಿ ಓದಿ ಅದ್ ನಿನಗೆ ಹೆಂಗೆ ಹೇಳೋದು? ಇವನ ಬಾಳ ಕನ್ಫ್ಯೂಷನ್ ಆಗಿದ್ದಂಗದಿ ಕುತ್ಕೊಂಡು ಹೇಳ್ತೀನಿ. ಕುತ್ಕೋ. ಅನ್ನಂಗೆ ಹೇಳಕತ್ತಿದ್ ಹೇಳು, ಮುಂದಿನ ಹೇಳ. ನನ್ನ ಎಲ್ರು ಪ್ರೀತಿಯಿಂದ ಮಾರಪ್ಪ ಅಂತಾರ. ಏಯ್ ಯಾಕೆ ನಗಾಕತ್ತಿ? ಏನೋ ಹಳೇದ್ ನೆನಪಾತ್ರಿಪ್ಪ. ಅಂತದ್ದೇನ್ ಮಾಡಿದ್ರಿ? ಏನು ಮಾಡಿಲ್ಲ. ಏಯ್ ಏನದ ಹಳೇದು? ಸಸ್ಪೆನ್ಸ್ ಅದ್ ಹೇಳೋಂಗಿಲ್ಲ. ನನಗ ಮದ್ವಿ ಆಗಿಲ್ಲ. ನಮ್ಮ ಮ್ಯಾಟ್ರಿಮೋನಿಯಾಗ ಹೇಳಿ ಮಾಡ್ಸೋನ್ ಬಿಡ್ರಿ. ನಾನು ಮದ್ವೆ ಆಗೋದಿಲ್ಲ. ಯಾಕ? ನನಗ ಹುಡುಗಿಯಾರಂದ್ರ ಭಯ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗತ್ ಬಿಡ್ರಿ. ಅಂದ್ರ ಮದ್ವೆ ಆದ್ಮೇಲೆ ಭಯ ಹೋಗತ್ತೇನ? ಇಲ್ಲ, ರೂಢಿ ಆಕತಿ. ಆಯ್ತಾ ನಿಮ್ದು? ಆಯ್ತು. ಈಗ ನೀವ್ ಹೇಳ್ರಿ ಮಿಸ್ಟರ್ ಸಿದ್ದು. ಹೇಳ್ರಾಮು. ನಮ್ ಕಂಪ್ನಿಲಿ ಕೆಲಸ ಮಾಡೋಕೆ ನಿಮಗೇನ್ ಎಕ್ಸ್ಪೀರಿಯನ್ಸ್ ಇದೆ? ಕೆಲ್ಸ ಕೊಡು ರಾಮು, ಎಕ್ಸ್ಪೀರಿಯನ್ಸ್ ಆಕತಿ. ಅಲ್ರಿ, ಎಕ್ಸ್ಪೀರಿಯನ್ಸ್ ಇಲ್ಲದೆ ಕೆಲಸ ಹೆಂಗ್ರಿ ಮಾಡ್ತೀರಿ ನೀವು? ಕೆಲ್ಸ ಕೊಡ್ದ ಹೆಂಗ್ ಎಕ್ಸ್ಪೀರಿಯನ್ಸ್ ಆಕತ್ರಿ ಸುಕನ್ಯಾ? ಮಾತ್ ಸುಕನ್ಯಾ ಅಂತ ನೀವು. ಅಲ್ರಿ, ಏನ್ ಮಾತಾಡ್ತಾನ್ರಿ ಇವನು? ಕೇಳ್ರಿ ನೀವ. ಸಿದ್ದು, ಹೇಳ್ ಶಾಂತ. ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ದೆ ಹೆಂಗೆ ಕೆಲಸ ಮಾಡ್ತೀರಾ? ಕೆಲ್ಸ ಕೊಡ್ದ ಹೆಂಗ್ ಎಕ್ಸ್ಪೀರಿಯನ್ಸ್ ಆಕತ್ರಿ? ಈ ಮದ್ವೆ ವಿಷಯಕ್ಕೂ ಹೋಗಿ ನನಗೆ ಎಕ್ಸ್ಪೀರಿಯನ್ಸ್ ಐತಿ, ಮದ್ವೆ ಮಾಡು ಅಂತೀರೇನ? ನಾನು ಮದ್ವೆಗೆ 10 ವರ್ಷ ಆಗೈತಿ, ಹೆಣ್ಣು ಕೊಡ್ತೇ ಅಂತ ಮಕ್ಕಕ್ ಹೊಡಿತಾರ ಜನ. ಅಂದ್ರೆ ನೀವೇನ್ ಹೇಳ್ತೀರಿ? ಮದ್ವೆ ಆಗ ತನಕ ಹುಚ್ಚ ಬಿಡ ತನಕ ಮದ್ವೆ ಆಗಲ್ಲ ಅಂತ. ಕರೆಕ್ಟ್ ಹೇಳಿ ನೋಡ್ರಿ ರಾಮು. ನೀವೇನ್ರಿ ಎಲ್ಲಾ ವಿಷಯನು ಮದ್ವೆಗೆ ಕನೆಕ್ಟ್ ಮಾಡ್ತೀರಾ? ಎಲ್ಲಾರು ಅದ್ರ ಸಲುವಾಗಿ ನಾವು ಗುದ್ದಾಡೋದು ಮರ್ಯ. ಈಗ ನೀನು ಕೆಲಸ ಯಾಕೆ ಮಾಡಕತ್ತಿ ಹೇಳು? ಮದ್ವೆ ಸಲುವಾಗಿ. ಈ ಪೇಮೆಂಟ್ ಯಾಕೆ ಜಾಸ್ತಿ ಬೇಕು ಅಂತ ಹೇಳು? ಹೆಂಡತಿ ಕೇಳಿದ್ನೆಲ್ಲ ಕೊಡ್ಸಾಕ. ಹಿಂಗ ಒಟ್ಟ ಏನ ಮಾಡು, ಎಲ್ಲಾ ಮದ್ವೆಗೆ ಕನೆಕ್ಟ್ ಆಗ್ತಿರ್ತಾವ. ಅದು ಹೋಗ್ಲಿ ಬಿಡ್ರಿ. ನಮ್ದು ಸಾಫ್ಟ್ವೇರ್ ಕಂಪ್ನಿ ಅದ. ಹೌದು. ನಾವು ಸಾಫ್ಟ್ ಆದ ಬಟ್ಟೆಗಳನ್ನ ತಯಾರು ಮಾಡ್ತೀವಲ್ಲ, ಅದನ್ನ ನೀವು ಹೆಂಗೆ ಮಾರ್ಕೆಟಿಂಗ್ ಮಾಡ್ತೀರಾ? ನಮ್ ಬಟ್ಟೆ ಬಾಳ್ ಸಾಫ್ಟ್ ಅದಾವ, ತಗೋರಿ ಅನಾರ ಆಕಾರ ಅಂತೀನಿ.
ತಗರಿ ಅಣ್ಣಾರ ಅಕ್ಕರ ಚಲೋ ಅದಾವ್ ಏನ್ ಮಾತಾಡ್ತಾನ್ರಿ ಅವ ಅವನೇ ಕೇಳ್ರಿ ಅವಾಗ್ಲೇ ನನಗಂತಿದ್ರಿ ಅಲ್ರಿ ಜನ ನಂಬೇಕಲ್ಲ ಚಲೋ ಅದಾವು ಅಂದ್ರೆ ನಂಬೇಕಲ್ಲ ಜನ. ಅದ ಪ್ರಾಬ್ಲಮ್ ನೋಡ್ರಿ ಸುಕನ್ಯಾ, ಜನ ನಂಬೋದಿಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು? ಸಿಂಪಲ್ ಶಾಂತಪ್ಪ, ಜನನ ನಂಬಿಸ್ಬೇಕು. ಹೆಂಗ? ಅದ ತಿಳಿವಲ್ತು. ಎಲ್ಲರೂ ಸೇರಿ ಕಾಲು ಬಿದ್ಬಿಡೋಣ ನಂಬ್ರಿ ಅಂತ. ನೀವ್ ಹಿಂಗೆಲ್ಲ ಮಾತಾಡಿದ್ರ ನಮ್ ಕಂಪನಿ ಬಟ್ಟಿ ಎಲ್ಲ ಸ್ಟಾಫ್ ಉಳಿತಾವಲ್ಲ ಏನ್ ಮಾಡೋದು? ಕರೆಕ್ಟ್ ಹೇಳಿದ್ ನೋಡ್ರಾಮ. ಲೇ ನರಿ ನರಹರಿ ಯಾವ್ದೋ ಒಂದ್ ಹರಿ ನಿಮ್ ಸಾಹೇಬ ಟೆನ್ಷನ್ ಆಗದಾನ, ಚಾ ತಗೊಂಬ ಇಲ್ಲಿ. ಮರಾರಿ 3 ಫ್ರೂಟ್ ಸಲಾಡ್ ತಗೊಂಬ. ನಮಗ್ ಬಟ್ಟಿ ಚಿಂತೆ ಐತಿ, ಈಗ ಹೊಟ್ಟಿ ಚಿಂತೆ. ಬರಿಲಿ ಒಂದ್ ಪರಿಹಾರ ಕಂಡಿಡ. ಲಗುನ ಬರ್ರಿ ಎಲ್ಲರೂ ಬರ್ರಿ. ಓಡ್ರಿ ಟೈಮ್ ಇಲ್ಲ. ಕೂತ್ಕರಿ ಅಲ್ಲೇ. ನೋಡ್ರಿಲ್ಲೇ, ನಾವ್ ಯಾರು ಬೇರೆ ಬೇರೆ ಅಲ್ಲ, ನಾವೆಲ್ಲರೂ ಒಂದ ಮನೆಯವ್ರ ತರ ಇರೋನು. ಇವ ನಮ್ ಚಿಕ್ಕಪ್ಪನ ಮಗ, ಅವ ನಮ್ ದೊಡ್ಡಪ್ಪನ ಮಗ, ಈಕಿ ನಮ್ ಅತ್ತಿ ಮಗಳ. ಹಂಗಿರೋನು ಅಂದೆ. ಮೊದ್ಲ ಈ ಕಂಪ್ನಿದು ವಾಸ್ತು ಚೇಂಜ್ ಮಾಡ್ಸೋನು, ಹೊರಗಲ್ಲಿ ಹೋಮ ಹವನ ಮಾಡ್ಸೋನು, ಅಲ್ಲಿ ಬಾತ್ರೂಮ್ ಕಟ್ಸೇವಲ್ಲ ಅದನ್ನ ಕಿತ್ತಿಲಿ ಕಟ್ಸೋನು, ನಮ್ಮೂರ್ ದುರ್ಗಾವ್ಗ 2 ಕುರಿ ಕಡೆನೋ ಎಲ್ಲಾ ಬರೋಬ್ರಿ ಆಗತಿ. ಹಂಗ ಜಿಮ್ಮಿ ಆ ಕಡೆ ಐತಲ್ಲ ಅದನ್ನ ಈ ಕಡೆ ಶಿಫ್ಟ್ ಮಾಡ್ಬಿಡೋಣ. ಅದೆಲ್ಲ ಆಗ ಕೆಲ್ಸನ. ಏನ್ ಮಾತಾಡ್ತೀಯ? ಏನ್ ಮಾತಾಡ್ತಾನ್ರಿ ಇವನು? ನೀವ ಕೇಳ್ರಲ್ಲ. ಎಲ್ಲ ಬಿಡ್ರಿ, ಎಫರ್ಟ್ ಕೇಳ್ರಿ. ಅಲ್ರಿ ನಿಮ್ ಸ್ವಂತ ಎಫರ್ಟ್ ಏನ್ ಹಾಕಲ್ವೇನ್ರಿ ನೀವು? ನೀವು ಕೇಳಿದ್ರಿ ಮ್ಯಾಲ ಹಾಕ್ತೇನೆ ಬಿಡ್ರಿ. ಅಂದ್ರ ನೀವು ಹೇಳಿರೋ ಕೆಲ್ಸಕ್ಕೆ ನಾನು ಎಫರ್ಟ್ ಹಾಕ್ತೀನಿ ಅಂದೆ. ಇದು ಯಾವುದು ಬೇಡ. ಎಜುಕೇಶನ್ ಅದು ಬಿಡ್ರಿ. ಅದು ಮಿಸ್ಟರ್ ಸಿದ್ದು, ಹೇಳ್ರಾಮು. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು? ನಂದು ಕ್ವಾಲಿಫಿಕೇಶನ್ ಆಗಿಲ್ಲ. ನೀವು ಕೇಳೋ ಕ್ವಾಲಿಫಿಕೇಶನ್ ನಂದು ಆಗಿಲ್ಲ. ಮತ್ ನಿನ್ನ ಎಜುಕೇಶನ್? ನನ್ನ ಎಜುಕೇಶನ್ ನಮ್ಮ ಮನೆ ಒಳಗ ನಮ್ಮ ತಂದೆ ತಾಯಿಯಿಂದ ಸಿಕ್ಕ ಸಂಸ್ಕೃತಿ, ನಮ್ಮ ಅಣ್ಣ ತಮ್ಮಂದ್ರ ಪ್ರೀತಿ, ನನ್ನ ತಂಗಿಯ ವಾತ್ಸಲ್ಯ, ನನ್ನ ಕಂಟೆಸ್ಟ್ಗಳಿಂದ ಕಲಿತ ವಿನಯತೆ, ಜಡ್ಜಸ್ ಹೇಳಿಕೊಟ್ಟ ಪಾಠ, ಈ ಸಮಾಜದಿಂದ ಆದ ಅನುಭವ, ಇದೇ ನನ್ನ ಎಜುಕೇಶನ್. ಏನ್ ಮಾತಾಡ್ತಾನ್ರಿ ಅವ? ಚಲೋನೇ ಮಾತಾಡ್ತಾರಲ್ರಿ ಅಮ್ಮ. ಕನ್ಸಿವಾದ್ರಿ ಮೇಡಮ, ಕನ್ಸಿವಾದ್ರಿ. ಕನ್ಸಿವಲ್ಲ, ಕನ್ವಿನ್ಸ್. ಅದಾದ್ರಿ ಹೌದಲ್ರಿ ಮೇಡಮ. ಡ್ಯೂಟಿ ಹೇಳ್ರಿ, ನಂಗೆ ಕೆಲ್ಸ ಕೊಡ್ರಿ. ಹಲೋ, ನಾವಿನ್ನೂ ಕೆಲಸ ಕೊಟ್ಟಿಲ್ಲ. ಕೆಲ್ಸ ಕೊಟ್ ನೋಡ್ರಿ, ಕಂಪ್ನಿ ಹೆಸರು ಹೆಂಗ್ ಮುಂದ್ ತರ್ತೀನಿ ಅಂತ ನೋಡ್ರಿಲ್ಲ. ನೀವ್ ಕೆಲ್ಸ ಕೊಟ್ರಿ ಅಂದ್ರ ಸಾಫ್ಟ್ವೇರ್ ಕಂಪನಿಯ ಬಟ್ಟೆಗಳನ್ನ ಬಳಸಿ ಮೆದುವಾದ ತೆಳುವಾದ ಬಟ್ಟೆಗಳನ್ನು ಬಳಸುವುದರಿಂದ ನಿಮ್ಮ ತ್ವಚೆ ಕೋಮಲವಾಗುತ್ತದೆ. ಅನ್ಬಿಲಿಯಬಲ್, ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್, ಅಮೇಜಿಂಗ್. ಕನ್ಸಿವಾದ್ರ ಹೌದಲ್ರಿ ಮೇಡಮ್? ಹೆಂಗ ಎಲ್ರು ಹಿಂಗ ಕನ್ಸ್ಯೂಮ್ ಮಾಡ್ಬಿಡ್ತೀನಿ ನೋಡ್ರಿ ನಾನು. ಕನ್ಸಿವಲ್ಲ, ಕನ್ವಿನ್ಸ್. ಅದ್ನ ಮಾಡ್ಬಿಡ್ತೇನೆ ಹೇಳ್ರಿ. ಈಗ ಡ್ಯೂಟಿಗೆ ಯಾವಾಗ ಬರ್ಬೇಕು, ಎಷ್ಟು ಪೇಮೆಂಟ್ ಕೊಡ್ತೀರಿ, ಅಡ್ವಾನ್ಸ್ ಎಷ್ಟು ಕೊಡ್ತೀರಿ, ದೀಪಾವಳಿಗೆ ರಜೆ ಯಾವಾಗ ಕೊಡ್ತೀರಿ, ಮತ್ತೆ ಗಣಪತಿ ಹಬ್ಬಕ್ಕೆ 2-3 ದಿನ ಅಂದ್ರೆ ಆಗೋದಿಲ್ಲ, ಬರೋಬ್ಬರಿ 4 ದಿನ ರಜಾ ಬೇಕು ನನಗ. ಮತ್ತೆ ಫಾರಿನ್ ಟ್ರಿಪ್ ಕಳ್ಸಿದ್ರಿ, ನನ್ನ ಜೊತೆ ಕಳಿಸ್ಬೇಕು ನೋಡಪ್ಪ. ಹಲೋ ಮಿಸ್ಟರ್ ಸಿದ್ದು, ನಾವು ನಿಮ್ಮನ್ನ ಸೆಲೆಕ್ಟ್ ಮಾಡಲ್ಲ. ಡಾಕ್ಟರ್ ಶಾಂತಪ್ಪ, ನೀವು ನಾನು ಸೆಲೆಕ್ಟ್ ಮಾಡೋದಿಲ್ಲ? ಮಿಸ್ಟರ್ ಸುಕನ್ಯಾ, ಮತ್ತೆ ಯಾರನ್ರಿ ಸೆಲೆಕ್ಟ್ ಮಾಡ್ತೀರಿ? ಎಜುಕೇಶನ್ ವಿತ್ ಸರ್ಟಿಫಿಕೇಟ್ ಇದ್ದವ್ರನ್ನ ಸೆಲೆಕ್ಟ್ ಮಾಡ್ತೀವಿ. ಎಜುಕೇಶನ್ ಸರ್ಟಿಫಿಕೇಟ್. ಹಲೋ, ಇಲ್ಲೊಂದು ಮೆಸೇಜ್ ಕೊಡ್ತೀನಿ ಕೇಳ್ರಿ. ಇವ್ರ ನಂಬರ್ ಕೊಡ್ತೀನಿ, ಮೆಸೇಜ್ ಸೆಂಡ್ ಮಾಡ್ಬಿಡಿ. ಆಮೇಲೆ ನೀವು ಗ್ರೂಪ್ಗೆ ಹಾಕಿ. ಹಲೋ, ಅದಲ್ಲ, ಸರ್ಟಿಫಿಕೇಟ್ ಇರೋರಿಗೆ ನೀವು ಕೆಲಸ ಕೊಡ್ತೀರಿ. ಆ ಮಗಗ ಫ್ರೆಂಡ್ಸ್ ಜೊತೆ ಹೆಂಗ್ ಮಾತಾಡ್ಬೇಕು, ಸಂಬಂಧಿಕರ ಜೊತೆ ಹೆಂಗ್ ಮಾತಾಡ್ಬೇಕು, ಸಮಾಜದ ಬಗ್ಗೆ ಕಳಕಳಿ ಅನ್ನೋದ ಇರೋದಿಲ್ಲ. ಇದು ನೀವು ಅವನಿಗೆ ಕೊಡೋ ಎಜುಕೇಶನ್. ಹಲೋ, ಅವ ಕಷ್ಟಪಟ್ಟು ಓದಿಸಿರ್ತಾರ ಮಕ್ಕಳನ್ನ. ಆ ಮಗ ಯಾವಳ್ಳೋ ಮದುವೆಯಾಗಿ 2-3 ಮಕ್ಕಳು ಮಾಡ್ಕೊಂಡು ಪಾರ್ಟಿ, ಪಿಜ್ಜಾ, ಬರ್ಗರು, ನಾರ್ತ್ ಇಂಡಿಯನ್ ಊಟ, ಯಾವೊಂದೋ ಪಾರ್ಟಿ ಒಳಗೆ ಯಾರ್ದೋ ಫೋಟೋ ತೆಗೆದು ಮೈ ಫ್ಯಾಮಿಲಿ ಸ್ವೀಟ್ ಫ್ಯಾಮಿಲಿ ಅಂತ ಸ್ಟೇಟಸ್ ಹಾಕ್ತಾನ. ಇದು ನೀವು ಕೊಡೋ ಎಜುಕೇಶನ್. ಮಗ ಇವತ್ತು ಬರ್ತಾನ, ನಾಳೆ ಬರ್ತಾನ ಅಂತ ತಂದೆ ತಾಯಿ ಕಾಯ್ತಿರ್ತಾರ. ಮೊಮ್ಮಕ್ಕಳು ನೋಡಕ ಸಾಯ್ತಿರ್ತಾರ. ಮೊಮ್ಮಕ್ಕಳ ಹತ್ರ ಓಡಿ ಬಂದ್ರ ಆ ಮೊಮ್ಮಕ್ಕಳು ಅಜ್ಜ ಅಜ್ಜನ ಗುರ್ತ ಹಿಡಿಯೋದಿಲ್ಲ. ಇದು ನೀವು ಕೊಡೋ ಎಜುಕೇಶನ್. ಏನ್ರಿ ಮಾತಾಡ್ತಾನ ಇವ? ಚಲೋನೇ ಮಾತಾಡ್ತಿದ್ದನ್ರಿ. ಹಲೋ, ಇಂಥ ಎಜುಕೇಶನ್ ನನಗ್ ಬೇಡ, ನೀವು ಕೊಡೋ ಕೆಲ್ಸನೂ ಬೇಡ, ಇಂಥ ಡೆವಲಪ್ಮೆಂಟು ಬೇಡ. ನಾನು ನಮ್ಮೂರಿಗೆ ಹೋಗ್ತೀನಿ, ನಮ್ಮ ತಾಯಿ ತಂದೆ ಜೊತೆಗಿರ್ತೀನಿ, ವ್ಯವಸಾಯ ಮಾಡ್ತೀನಿ. ನಿಮ್ಮಂತ 3 ಜನಕ್ಕ ನಾನಾ ಕರೆದು ಕೆಲಸ ಕೊಡ್ತೀನಿ. ಮಿಸ್ಟರ್ ಡಾಕ್ಟರ್ ಶಾಂತ್,
ರಾಮ್ ಸುಕನ್ಯಾ ಯು ಆರ್ ಆಲ್ ಆರ್ ರಿಜೆಕ್ಟೆಡ್. ಈ ಮಗಗ್ ನಾವ್ ಇಂಟರ್ವ್ಯೂ ಮಾಡಿದ್ವ ಇಲ್ಲ ಇವ ನಮಗ್ ಇಂಟರ್ವ್ಯೂ ಮಾಡದ್ನೋ? ಅದ ತಿಳಿಯವಲ್ದು. ಹಲೋ ಸಿಗ್ದವ್ರೆ, ಬನ್ನಿ ಇಲ್ಲಿ ಬೈಕೊಂತ ಹೋಗ್ರಿ. ಯಾಕೋ ನರಿ ಇಲ್ಲಿ ಯಾಕ ಕರೆ ಹೇಳ್ದಪ್ಪ ನೀನು. ಇವಾಗ ಅನಿಸ್ತೈತಿ ನಿನ್ನಂಗ ಯೋಚನೆ ಮಾಡಿದ್ರೆ ನಮ್ಮಪ್ಪ ನಮ್ಮ ಅವ್ವನ ಜೊತೆ ನಮ್ಮ ಊರಾಗ ಆರಾಮಾಗಿರ್ತಿದ್ದೆ ನಾನು. ಇವಾಗ ಯೋಚನೆ ಮಾಡಿದ್ರ ಇಲ್ಲಿ ನಾನ್ ಅನಾಥ, ಅಲ್ಲಿ ಅವ್ರ ಅನಾಥರು. ರಾಮವ್ರೆ, ಮೋಸ್ಟ್ಲಿ ಇವನು ಒಯ್ಕೊಂಡ್ ಹೋಗಂಗ್ ಕಾಣಿಸ್ತಾನ. ಇವ್ರು ಕೂಟಾಗ ಬಾಳೆ ಮಾಡಕ್ ಆಗಲ್ಲಪ್ಪ ನನ್ನ ಕೈಯಾಗ. ನಾನ್ ನಿನ್ ಕೂಡ ಬಂದ್ಬಿಡ್ತಾರೆ. ಬಾ 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 ಹಾವೇರಿ ಹೋಗೋ ದರ್ಯಾಗ ಅಲ್ಲೇ ಹರಿಹರ ಬಸ್ ಹತ್ತಿಸ್ತೇನೆ. ಹೋಗ್ರಿ ಮಗ. ಅದು ಹಂಗಲ್ರಿ. ಮತ್ತ್ಯಾಕ್ ಬಂದ್ಲೆ? ನಮ್ಮ ಅಜ್ಜಿ ತೀರ್ಕೊಂಡ್ ಮೇಲೆ ನಮ್ಮ ಅಜ್ಜ ಒಬ್ಬವನಾಗ್ಯಾನ್ರಿ. ಎಲ್ಲೆಲ್ಲ ಊಟ ಮಾಡೋದು ಎಲ್ಲೆಲ್ಲ ಮಲ್ಕೊಳ್ಳೋದು ಮಾಡ್ತಾನ್ರಿಪ್ಪ. ಹೆಂಗು ಸುಕನ್ಯಾ ಮೇಡಮ್ ಮದ್ವೆ ಆಗಿಲ್ಲ ಅಂದ್ರಲ್ಲ, ಅದಕ್ಕ ಎರಡನೇ ಮದ್ವಿ ನಮ್ಮ ಅಜ್ಜನ ಆಗ್ತಾಳನ್ನ ಕೇಳ್ರಿ ಅಂದೆ. ಏನ್ ಮಾತಾಡ್ತಾನ್ರಿ ಇವನು? ಇದು ಒಂದ ನೋಡ್ರಿ ಅವ ಕರೆಕ್ಟ್ ಹೇಳಿದ್ದು. ನೀವೇನೇ ಹೇಳ್ರಿ, ಕೇಳಲಿಕ್ಕ ಗದ್ದಿ ಚಲೋ ಐತ್ ನೋಡಪ್ಪ. ಪೂರಾ ನಾಟಕ ಮತ್ತ ಆ ಕಡೆ ಭಾಷೆ ಆಹಾ ಭಾಳ ಚಲೋ ಅನ್ಸ್ತು. ಈಗ ಹುಬ್ಳಿ ಹುಡುಗಿ ಕೇಳೋಣೇನ? ಹೇಳ್ರಲ್ಲ ಮತ್ತೆ. ಹೇಳ್ರಿ ಮೇಡಮ್. ಎಲ್ಲಾರು ಎಷ್ಟ್ ಚಂದ ಮಾಡ್ರಿಪ್ಪ, ಬಹಳ ಖುಷಿ ಆತ್ ನನಗ್. ಆಮೇಲೆ ಬಸೂರ ಎಫೆಕ್ಟ್ಸ್ ಕೊಟ್ರಲ್ರಿ ನಮ್ ಸ್ಟೇಜ್ ಮೇಲೆ. ಸೊ ಆ ಎಲ್ಲಾ ಎಫೆಕ್ಟ್ಸ್ಗೂ ಎಷ್ಟ್ ಚಂದ ರಿಯಾಕ್ಟ್ ಮಾಡಿದ್ರಿ ಅಂದ್ರ ನಂಗಂತೂ ಬಹಳ ಖುಷಿ ಆತ್ ನೋಡ್ರಿ. ನಮ್ ಪ್ಯೂನ್ ಸಾಹೇಬ್ರ ಮಸ್ತ್ ಡಾನ್ಸ್ ಮಾಡಿದ್ರಿ ನೋಡ್ರಿ. ನೀವ್ ಆಲ್ರೆಡಿ ಪ್ರೂವ್ ಮಾಡಿರಿ ಎಲ್ಲಾ ಕಡೆನೂ ಎಷ್ಟ್ ಚಂದ ನೀವು ಡಾನ್ಸ್ ಮಾಡ್ತೀರಿ ಅಂತ. ಬಟ್ ಇವತ್ತೇನ್ ಮಾಡಿದ್ರಿ ಅಲ್ರಿ, ಅದ್ ಇನ್ನೂ ಚಂದ ಇತ್ ನೋಡ್ರಿ. ಇನ್ನೇನ್ ಹೇಳಿರಿ ನಾನ್, ಮಸ್ತ್ ಇತ್ರಿ. ಹುಬ್ಳಿ ಹುಡುಗಿ ಆಯ್ತು, ಈಗ ಮಂಗಳೂರು ಹುಡುಗ. ಸ್ಕಿಟ್ ಬಹಳ ಚಲೋ ಇತ್ರಿ. ಹಾ ಮಂಜು, ನೀವೇನು ಉತ್ತರ ಕರ್ನಾಟಕನ? ಹ್ಞೂನ್ರಿ. ಓ ಅದೇ, ಅಷ್ಟ್ ಚೆನ್ನಾಗಿ ಅಷ್ಟು ಚಲೋ ಮಾತಾಡಿದ್ರಿ. ಮಾತಾಡಕ್ ಹತ್ತಿದ್ರಿ ಏನದು? ಇಲ್ಲ ಮಾತಾಡಿದ್ರಿ, ಅದು ರೀ ಬರ್ತದ. ಓಕೆ, ಚೆನ್ನಾಗಿತ್ತು. ಒಂಥರ ಬೇರೆನೆ ಭಾಷೆ, ಬೇರೆನೆ ಊರಿಗೆ ಹೋಗಿ ಬಂದಂಗಿತ್ತು. ಚಿಲ್ಲರ್ ಆಫ್ ಕೋರ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಇವತ್ತು. ಆಮೇಲೆ ಹೇಳಿದ್ರು ಬಸ್ಸುದು ಇಬ್ರು ಬಸ್ಸುಗಳು ಪಕ್ಕದಲ್ಲಿ ಕೂತ್ಕೊಂಡು ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು. ನಮ್ಮೆಲ್ಲರ ಫೇವ್ರೇಟ್ ಇನ್ನೊಂದು ಹುಡುಗಿ ರೀಟಾ. ರೀಟಾ, ಈಗ ಸುಕನ್ಯಾ. ಚೆನ್ನಾಗಿ ಮಾಡಿದ್ರಿ. ಎಲ್ಲದಕ್ಕಿಂತ ನಾನು ಫೈನಲ್ ಯಾವತ್ತೂ ಹೇಳ್ತೀನಿ ಮಾರಲ್ ಅಂತ. ಇದರಲ್ಲಿ ಅದು ಚೆನ್ನಾಗಿತ್ತು. ವ್ಯವಸಾಯ ಒಂದು ಹೋಗೋದು ಏನ್ ಕಲ್ಸ್ಕೊಟ್ಟಿದ್ದು ವಿದ್ಯೆ ಕ್ವಾಲಿಫಿಕೇಶನ್ ಅಲ್ಲ, ಸಂಸ್ಕೃತಿ ಅನ್ನೋದಿದೆಯಲ್ಲ, ಅದು ಆಕ್ಚುಲಿ ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಇವತ್ತು ಏನಾಗಿದೆ ಅಂದ್ರೆ ವಿದ್ಯೆ ಬಿಟ್ಟು ಬೇರೆ ಏನಿಲ್ಲ, ಬರೀ ಕಲ್ಸೋದು, ಓದಿಸೋದು. ಓದಕ್ಕೆ ಅವನಿಗೆ ಆಗಿಲ್ವಾ ಮತ್ತೆ ದುಡ್ಡು ಕೊಟ್ಟು ಓಡಿಸೋದು. ಸೊ ಅವನು ಆಮೇಲೆ ಏನ್ ಮಾಡ್ತಾನೆ ಅನ್ನೋದು ಯಾರಿಗೂ ಪರಿಜ್ಞಾನ ಇರಲ್ಲ. ಯಾವತ್ತು ನಾವು ಹೇಳ್ತೀವಿ ಏನೋ ದೇವ್ರ ಹತ್ರ ಬೇಡ್ತೀವಿ ವಿದ್ಯೆ ಬುದ್ಧಿ ಕೊಡಿ ಅಂತ. ನಮ್ಮ ಸ್ಕೂಲಲ್ಲಿ ವಿದ್ಯೆ ಮಾತ್ರ ಸಿಗೋದು. ಬುದ್ಧಿ ಅನ್ನೋದು ಆಕ್ಚುಲಿ ನಾವು ಅದೇ ಮನೆಯಲ್ಲಿ ಕಲ್ಸ್ಕೊಟ್ಟೋದು, ನಮ್ಮ ನೇಬರ್ಹುಡ್ ಅಲ್ಲಿ ಕಲ್ತ್ಕೊಳ್ಳೋದು. ಆಕ್ಚುಲಿ ವಿದ್ಯೆ ಇಲ್ದಿದ್ರು ಬದುಕಬಹುದು, ಬುದ್ಧಿ ಇಲ್ದಿದ್ರೆ ಬದುಕಕ್ಕಾಗಲ್ಲ. ಸಾಫ್ಟ್ವೇರ್ ಕೆಲಸ ಯಾರು ಬೇಕಾದ್ರೂ ಮಾಡಬಹುದು. ವ್ಯವಸಾಯ ಮಾಡಕ್ಕೆ ಮೈಯಲ್ಲಿ ಶಕ್ತಿ ಬೇಕು, ಅದರೊಳ್ಳೆ ಕ್ಯಾಲ್ಕುಲೇಷನ್ ಬೇಕು. ಯಾವುದು ಹಾಕಿದ್ರೆ ಯಾವ್ದು ಬೆಳೆಯುತ್ತದೆ, ಅವರ ಆ ವರ್ಷದ ಯಾವ ಲೆವೆಲ್ ಮಳೆ ಬರ್ಬೋದು, ಒಂದು ಕ್ಯಾಲ್ಕುಲೇಷನ್. ಅದು ಆಕ್ಚುಲಿ ಬರೀ ಕೆಲಸ ಅಂತ ಲೇಬರ್ ವರ್ಕ್ ಅಲ್ಲ ಅದು. ಐ ಥಿಂಕ್ ದಟ್ಸ್ ವಾಟ್ ಐ ಲವ್ ದ ಮೋಸ್ಟ್. ಕಿಬಿಡ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಕಿಂಗ್ ಆಫ್ ಕಿಸ್ಮತ್. ಹೇಳ್ರಿಪ್ಪ, ಹೆಂಗ ಅನ್ಸ್ತು? ಬಹಳ ಚಲೋ ಐತ್ರಿ. ಹಾ, ಮಸ್ತ್ ಮಜಾ ಮಾಡ್ತೀನಿ. ಇಲ್ಲಿ ಕುಂತ್ಕೊಂಡು ಭಾಳ ಮಜಾ ಮಾಡ್ತೀನಿ. ಸೂಪರ್. ಒಂದು ಹೈಲೈಟು ಇವರು ಹೇಳ್ದಾಗೆ ಮಂಜು ಅವರು, ಯಾಕಂದ್ರೆ ಇಡೀ ಸ್ಕಿಟ್ನ ಮೇನ್ ಎನರ್ಜಿ ಸೋರ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ಅವ್ರ ಕ್ಯಾರೆಕ್ಟರ್ ಇದ್ದಿದ್ದು. ಆಮೇಲೆ ಈ ಇಡೀ ಸ್ಕಿಟ್ ಬಗ್ಗೆ ನನಗೇನಕ್ಕೆ ವಿಶೇಷ ಅಂತ ಅನ್ಸಿದ್ದು ಅಂತ ಹೇಳಿದ್ರೆ, ಹೆಚ್ಚು ಓಡಾಟ ಇಲ್ಲ, ಹೆಚ್ಚು ಓಡಾಡೋದಾಗ್ಲಿ ಅಥವಾ ಬೇರೆ ಆಕ್ಟಿವಿಟೀಸ್ ಇವೆಲ್ಲ ಏನೂ ಇಲ್ಲ. ಕುಂತ ಜಾಗದಲ್ಲೇ ಒಂದು ಕಡೆ ಎಲ್ರೂ ಇನ್ವಾಲ್ವ್ ಮಾಡೋದು ಕಷ್ಟದ ಕೆಲಸ. ಆ ಚಾಲೆಂಜಿನ ಇದನ್ನ ಬರೆದವ್ರಿಗೆ ನಾವು ಕಂಗ್ರ್ಯಾಚುಲೇಟ್ ಮಾಡಬೇಕು. ಭಾಳ ಚೆನ್ನಾಗಿ ಬರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಗುರುಣ ಹೇಳಿದಾಗೆ ನನ್ನ ಫೇವ್ರೆಟ್ ಎಕ್ಸ್ಪ್ರೆಷನ್ ಅಂದರೆ ಸಾರು ಮಧ್ಯದಲ್ಲಿ ಕೂತ್ಕೊಂಡು ಎಕ್ಸ್ಪ್ರೆಷನ್ ಕೊಟ್ರಲ್ಲ, ಒಂಥರ ರೆಸ್ಟೇ ಕೊಡೋದಿಲ್ಲ ಅವ್ರ ಮುಖಕ್ಕೆ. ಅದು ಕಷ್ಟ, ಅದು ಎಲ್ರ ಕೈಲೂ ಆಗಲ್ಲ. ಅದನ್ನ ಇನ್ನೊಬ್ರಿಗೆ ಖುಷಿಯಾಗೋ ರೀತಿಯಲ್ಲಿ ಮಾಡಿದ್ರೆ ಭಾಳ ಚೆನ್ನಾಗಿತ್ತು. ಆಮೇಲೆ ನನಗೆ ನಮ್ಮ ಸುಕನ್ಯಾ ಮೇಡಮ್ ಅವ್ರ ಟೈಮಿಂಗ್ ಭಾಳ ಇಷ್ಟ ಆಯಿತು. ಈ ಸ್ಕಿಟ್ಟಲ್ಲಿ ಬರೀ ಸಂಪೂರ್ಣ ಮಾತುಕತೆ ಇದ್ದಿದ್ದು. ಸೊ ಹಾಗಾಗಿ ಐ ವಾಸ್ ಎಂಟರ್ಟೈನ್ಡ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಏನದಾರ ಅಷ್ಟೂ ಮಂದಿ ಉತ್ತರ ಕರ್ನಾಟಕದ ಮಂದಿ ಅದೀವಿ, ನನ್ನ ಸೇರಿ
ಅದು ಏನಕ್ಕೆ ಖುಷಿ ಆಗುತ್ತೆ ಅಂದರೆ ಅದನ್ನು ಆ್ಯಕ್ಚುಲಿ ಹೇಳೋಣ ಅನ್ಕೊಂಡೆ ಮರ್ತೋಯ್ತು ಸಾರಿ. ನಿಜವಾದ ಕನ್ನಡ ಅಂದರೆ ಬಹಳ ಒಳ್ಳೆಯ ಕನ್ನಡ, ಮನಸ್ಸಿನಿಂದ ಮಾತಾಡೋ ಕನ್ನಡ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಮಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಈ ಮಂಗಳೂರಲ್ಲಿ ಕನ್ನಡ ಮಾತಾಡ್ತಾರೆ ಗೊತ್ತಾ, ಉತ್ತರ ಕರ್ನಾಟಕದಲ್ಲಿ ಮಾತಾಡೋ ಕನ್ನಡ ಅಂದರೆ ಬೆಂಗಳೂರು ಅಲ್ಲದೆ ಹೊರಗಡೆ ಅಲ್ಲಿ ಕನ್ನಡ ಮಾತಾಡ್ತಾರೋ ಅಲ್ಲಿ ಅಷ್ಟೋ ಜಾಗದಲ್ಲಿ ಕನ್ನಡನ ಶುದ್ಧವಾಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಬೆಂಗಳೂರಲ್ಲಿ ಮಾತಾಡೋ ಕನ್ನಡ ಎಲ್ಲ ಅದೊಂದು ರೀತಿ ಈ ಕೂಲ್ ಕನ್ನಡ ಆಗ್ಬಿಟ್ಟಿದೆ. ಹೌದು, ಅದಕ್ಕೆ ನನಗೆ ತುಂಬಾ ಸಲ ಹೇಳ್ಕೊಂಡಿದ್ದೀನಿ ಈ ಆಸೆನ, ಮುಂಚೆನೇ ಹೇಳ್ಕೊಂಡು ಇವಾಗಲೂ ಹೇಳ್ಕೊತೀನಿ. ನನಗೆ ಒಂದು ಸಂಪೂರ್ಣವಾದ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕನ್ನಡವನ್ನ ಬೇಸ್ ಆಗಿರುವಂಥ ಅಲ್ಲೇ ಶೂಟಿಂಗ್ ಮಾಡುವಂಥ ಕಥೆಯಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಬಹಳ ಆಸೆ. ಅದು ಯಾವಾಗ ಅವಕಾಶ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮ ಆಸೆ ಈಡೇರಲಿ. ಆ ಒಂದು ಉತ್ತರ ಕರ್ನಾಟಕದ ಕಿಸ್ಮತ್ ಬೇಗ ಸಿಗಲಿ ನಿಮಗೆ. ಹಾಗೆ ಬಹಳಷ್ಟು ಜನ ನಿರ್ದೇಶಕರು ನೋಡ್ತಾ ಇರ್ತೀರಾ, ಪ್ರೊಡ್ಯೂಸರ್ಸ್ ನೋಡ್ತಾ ಇರ್ತೀರಾ. ವಿಜಯ ರಾಘವೇಂದ್ರ ಅವರೇ ಮನಸ್ಸು ಬಿಚ್ಚಿ ಹೇಳ್ಕೊಂಡಿದ್ದಾರೆ, ನೆಕ್ಸ್ಟ್ ಸಂಪೂರ್ಣ ಉತ್ತರ ಕರ್ನಾಟಕದ ಆಧಾರಿತ ಕತೆ, ಸಂಪೂರ್ಣ ಉತ್ತರ ಕರ್ನಾಟಕ ಇರುವಂತ ಭಾಷೆ, ಅವ್ರ ಅಣ್ಣ, ನಾನ್ ತಮ್ಮ, ನಾವಿಬ್ರು ಸೇರಿ ಆಕ್ಟ್ ಮಾಡ್ತಾರಂತ ಒಂದು ಸಿನಿಮಾನ ಪ್ರೊಡ್ಯೂಸರ್ ಮಾಡಿ. ಹಾಗೆ ಎಲ್ಲ ಕಲಾವಿದರು ಇದ್ದಾರೆ, ನೀವೆಲ್ಲರೂ ಸಹ ಕಲಾವಿದರಾಗಿರ್ತೀರ ಕಣ. ಓಕೆ, ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಅಣ್ಣ ಅಣ್ಣ, ನಾನು ಯಾರಿಗೂ ರೇಗ್ಸಿಲ್ಲ ಅಣ್ಣ, ಕೇಳಿಬೇಕಾದ್ರೆ ಮಯೂರಿನ ಕೇಳಿ, ನಾನು ಏನು ಮಾಡ್ಲಿಲ್ಲ ಅಣ್ಣ, ಪ್ಲೀಸ್ ಅಣ್ಣ, ನೀವ್ ಯಾಕಣ್ಣ ತಿರ್ಗಾ ಬಂದ್ರಿ? ನೋಡಮ್ಮ, ಹೇಳಮ್ಮ. ಅವಾಗ ಸೆಲೆಬ್ರಿಟಿ ಅಂದ್ರೆ ಟಿವಿಲಿ ಕಾಣಿಸ್ಕೊತಾ ಇರಬೇಕು, ಡಾನು ಅಂದ್ಮೇಲೆ ಅವಾಗ ಬಂದು ಅವ ಮೇಂಟೈನ್ ಮಾಡ್ತಾ ಇರ್ಬೇಕು. ಅದನ್ ಬಿಟ್ಟು ಅಣ್ಣ ಅಂದ್ರೆ ಸುಮ್ನೆ ಬಿಟ್ಬಿಡ್ತೀವ. ಅಣ್ಣ ನಾನು ಏನ್ ಮಾಡ್ದೆ ಅಣ್ಣ, ಇವಾಗ ನಾನು ಏನ್ ಮಾಡ್ಬೇಕು ಹೇಳಿ ಅಣ್ಣ. ನೋಡಮ್ಮ, ನಾನು ಅವ್ರ ತರ ದರೋಡೆ ಮಾಡೋ ಡಾನ್ ಅಲ್ಲ, ಮರ್ಯಾದಿಂದ ಕೇಳ್ತೀನಿ. ಗಾಡಿಲಿ ಪೆಟ್ರೋಲ್ ಖಾಲಿಗಿದೆ, ಒಂದ್ 50 ರೂಪೀಸ್ ಇದೆ, ಕೊಟ್ಬಿಡಮ್ಮ. ಪೆಟ್ರೋಲ್ ಖಾಲಿ ಆಗೋದು 50 ರೂಪೀಸ್? ಹೌದು. ದಿವಾಕರ್ ಅಂದ್ರೆ ಏನ್ ಗೊತ್ತಾ ನಿನಗೆ? ಅದೇ ಪೆಟ್ರೋಲ್ ಖಾಲಿ ಅಂತ. ಡಿ ಅಂದ್ರೆ ಡೇರಿಂಗ್, ವ ಅಂದ್ರೆ ವಾರ್ನಿಂಗ್, ಕ ಅಂದ್ರೆ ಕೇರಿಂಗ್, ರ ಅಂದ್ರೆ ಯಾವನ ಅವನು ಹಿಂದ್ಗಡೆ ನಿಂತ್ಕೊಂಡು ಮಾತಾಡ್ತಾನು, ಡೈರೆಕ್ಟ್ ಆಗಿ ಡೈರಿ ಐತ್ರೆ ಬಾರಲೇ. ಯಾವನ ನೀನು? ನಮ್ಮ ಅಣ್ಣ ಇಲ್ಲಿ ಇರ್ಬೇಕಾದ್ರೆ ನಿಂದೇನಲ್ಲ ಅಷ್ಟು ಉದ್ದ ಹಿಡ್ಕೊಂಡು ಯಾರ ನೀನು? ನನ್ನ ಸ್ಟೇಜ್ ಅಲ್ಲೇ ನನ್ನ ಮುಂದೆನೆ ಇಷ್ಟೊಂದು ಬಿಲ್ಡಪ್ ತಗೋತಾ ಇದೆಯಲ್ಲ, ಯಾರು ಹೇಳಿ ನೀನು? ನಾನ್ ಯಾರ? ಅಣ್ಣ ಯಾರು ಗೊತ್ತೇನೋ? ಅಲ್ಲ ನನ್ಗೂ ಗೊತ್ತಿಲ್ಲ, ಬೇರೆ ಪ್ರಶ್ನೆ. ಯಾರ ಹೆಸರು ಕೇಳಿದ್ರೆ ಉಡುಪಿ ಮಂಗಳೂರು ಅವ್ರು ಬಂದು ಎಗರೋ ಗೊತ್ತಾ? ನನ್ನ ಡೈಲಾಗೆ ಕದ್ದು ನನ್ನ ಮುಂದೆ ಬಿಲ್ಡಪ್ ತಗೋತಾ ಇದ್ಯಾ? ಒಪ್ಕೋತೀನಣ್ಣ, ನೀನ್ ನಿಜವಾದ ದಾಣ ಅಂತ ಒಪ್ಕೋತೀನಣ್ಣ. ಹಾಗಾದ್ರೆ ನೀನ್ ಯಾರಣ್ಣ? ಅಲ್ಲ, ಇಷ್ಟೊತ್ತು ಬಿಲ್ಡಪ್ ಕೊಡ್ತಾ ಇದ್ರಲ್ಲ, ಅಣ್ಣ ಡಾನ್ ನಾನೇ ನಾನೇ ನಾನೇ. ಯಾರ ಹೆಸರು ಕೇಳಿದ್ರೆ ಮಂಗಳೂರು ಅರ್ಬರ್ ಎಗುರೋಗುತ್ತೋ, ಯಾರ ಹೆಸರು ಕೇಳಿದ್ರೆ ರಿಯಲ್ ಎಸ್ಟೇಟ್ ಡಾನ್ಗಳೆಲ್ಲ ಹಂಗೆ ಬಿದ್ದು ಹೋಗ್ತಾರೋ, ಯಾರ್ ಕಟ್ಔಟ್ ನೋಡಿದ್ರೆ ದೊಡ್ಡ ದೊಡ್ಡ ಡಾನ್ಗಳೆಲ್ಲ ಬಿಲ ಸೇರ್ಕೋತಾರ, ಆ ಡಾನ್ ನಾನೇ ನಾನೇ ನಾನೇ. ಅಣ್ಣ ಅಣ್ಣ, ನಿಮ್ದು ಲಾಂಗ್ ಮಾತಾ ದೊಡ್ಡದಲ್ಲ ಅಣ್ಣ, ನಿಮ್ದು ಮನಸ್ಸು ದೊಡ್ಡದೆ. ಹೂನಣ್ಣ, ಅಲ್ವಣ್ಣ? ಹಂಗಾದ್ರೆ ಇವನ್ ಯಾರಣ್ಣ? ಇವ್ರ ಪುಡಾರಿ ಪುಡಾರಿ. ಈ ಹಬ್ಬ ಸೀಸನ್ ಬಂತಲ್ವಾ, ಗೊರಗುಂಟೆಪಾಳ್ಯ, ಜೆ.ಪಿ. ನಗರ, 8ನೇ ಮೇಲೆ ಎಲ್ಲ ಕಲೆಕ್ಷನ್ ಮಾಡ್ತಾ ಇರ್ತಾರೆ. ಹಬ್ಬ ಅಲ್ವಾ, ಅದಕ್ಕೆ ಅವ್ರು ಬಿಡಿ, ಆಮೇಲೆ ವಿಚಾರಿಸ್ಕೊತೀನಿ ಅಂದಂಗೆ ನನ್ ತಂಗಿ ಮಯೂರಿ ವಿಷಯಕ್ಕೆ ಏನಾದ್ರೂ ಬಂದ್ರೆ ಗೊತ್ತಲ್ಲ. ಅಣ್ಣ ನಿಮ್ ತಂಗಿನ ಹೇಳೋ, ಕಟ್ ಮಾಡಿ ಗೋಡೆ ಗಂಟಿಸ್ಬಿಡ್ತೀನಿ. ಏನ ತಲೆನಾ? ಏನಣ್ಣ ಹಿಂಗೆ ಹೇಳ್ಬಿಟ್ಟೆ? ಈಗ ನಾನು ಏನ್ ಮಾಡ್ಬೇಕಣ್ಣ? ಏನು ಮಾಡ್ಬೇಡ. ನೋಡು, ಈ ಡಾನ್ ದಾದಾಗಿರಿ ಮಾಡಲ್ಲ. ಬಾ ಬಾ ಹತ್ರಕ್ ಬಾ, ಹೊಡೆಯಲ್ಲ ಬಾ. ದಾದಾಗಿರಿ ಮಾಡಲ್ಲ ನಿರಂಜನ್. ಮತ್ತೆ ಮರ್ಯಾದೆ ಕೇಳ್ತೀನಿ, 50 ರೂಪಾಯಿ ಕೊಡು. ಗಣೇಶನ್ ಕೂರಿಸ್ತಾ ಇದ್ವಿ ಅದಕ್ಕೆ. ಅಲ್ಲ ಕೊಡಂಗಿದ್ರೆ ಕೊಡು, 50 ರೂಪಾಯಿ ಇಲ್ಲ ಅಂತ ಗೊತ್ತಾಯ್ತು, ಬೇರೆ ಹತ್ರ ಇಸ್ಕತ್ತೀವಿ. ನೀನು ಡಾನು, ಅಲ್ಲ ನನಗೊಂದು 50 ರೂಪಾಯಿ ನೀನ್ ವಾಚ್ ಅಡ ಇಕ್ಕಂಡಾರ ಕೊಡ್ಬೋದಾಯ್ತು. ನೀವೆಲ್ಲ ಕೊಡಪ್ಪ, ಅದಕ್ಕೆ ಏನು 50 ರೂಪಾಯಿ ಇಲ್ದೇ ಇರೋ ಡಾನು ಒಬ್ಬ ಡಾನು. 50 ರೂಪಾಯಿ ಇಲ್ಲ ಅಂತಲ್ಲ, ನಿನ್ನ ಹತ್ರ ಇದೆಯೋ ಇಲ್ವೋ ಅಂತ. ಹೌದಾ? ಇವಾಗ ನಿಮ್ ಕಡೆ ಉಳ್ತಾರ ಸುಡ್ತಾರ ಏನಾನ? ಬಾ ಹೋಗನ್ ಬಾ. ಬೇಡ ಅಲ್ಲ ಅಣ್ಣ, ನಮ್ದಣ್ಣ ಏನೋ ಬಿಲ್ಡಪ್ ಬಂದು. ನಿರಂಜನ್, ಹೇಳಿ ಸರ್. ಏನಿಲ್ಲ, ಮಯೂರಿ ಕಾನನ್ ಬಗ್ಗೆ ಡೌಟ್ ಇದೆ, ಎಲ್ಲ 50 ರೂಪಾಯಿ ಗಿರಾಕಿಗಳ ಅಂತ. ಏನಮ್ಮ ನಿಮ್ಮ ಅಣ್ಣಂದ್ರೆಲ್ಲ 50 ರೂಪಾಯಿ ಇಟ್ಕೊಂಡಿಲ್ಲ ಅಂತಾರಲ್ಲಮ್ಮ. ಸೊ ಇಷ್ಟೊತ್ತಂಕ ನಮ್ಮ ಜೊತೆ ಕಿಸ್ಮತ್ನ ಕಿಂಗ್ ವಿಜಯ್ ರಾಘವೇಂದ್ರ ಅವರಿದ್ರು.
ಸೊ ನಾನು ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು. ಹಾಗೆ ನಮ್ಮ ಜಜಸ್ ಕೂಡ ವೇದಿಕೆ ಮೇಲೆ ಬರಬೇಕು. ಜೀವನ ಅಂದ್ರೆ ಬರೀ ಒಂದೋ ಎರಡೋ ವಿಚಾರ ಅಲ್ಲ, ಎಷ್ಟೋ ವಿಚಾರ ಇದೆ ಜೀವನದಲ್ಲಿ. ಆದ್ರೆ ಎಲ್ಲದಕ್ಕೂ ಎಲ್ಲವನ್ನೂ ಒಂಥರ ಆಂಕರ್ ಮಾಡಿ ಹಿಡ್ಕೊಳ್ಳೋದು, ಅದನ್ನ ಅದಕ್ಕೆ ಲಗಾಮ್ ಹಾಗೆ ಹಿಡ್ಕೊಳ್ಳೋದು ಏನಪ್ಪ ವಿಚಾರ ಅಂದ್ರೆ ಕಿಸ್ಮತ್. ಎಲ್ಲರೂ ಹಣೆ ಬರ, ಒಂದು ಅದೃಷ್ಟ, ಒಂದು ಸಮಯ, ಕಾಲ ಅಂತ ಏನ್ ಹೇಳ್ತೀವೋ, ನಾವ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಪರಿಸ್ಥಿತಿಲಿ ಏನಾಗ್ಬೇಕೋ ಅದೇ ಆಗೋದು ಅನ್ನೋದೇ ಎಲ್ರ ಜೀವನದಲ್ಲೂ ಇರುವಂತಹ ವಿಷಯ. ಅದನ್ನ ಒಂದು ಸಿನಿಮಾದಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ದೀನಿ. ಸೊ ಯಾವಾಗ ನಾವೆಲ್ಲ ಈ ಕಿಸ್ಮತ್ ನೋಡ್ಬೋದು? ಅಕ್ಟೋಬರ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅನ್ನೋ ಆಸೆ ನನಗೆ ಬಹಳ ಇದೆ. So, ಎಲ್ಲರ ಹಾರೈಕೆ, ಆಶೀರ್ವಾದ ಇವೆಲ್ಲ ನನಗಿದ್ರೆ ಖಂಡಿತ ಅಕ್ಟೋಬರ್ ಅಲ್ಲಿ ರಿಲೀಸ್ ಮಾಡ್ತೀನಿ. ಖಂಡಿತವಾಗ್ಲೂ ರಿಲೀಸ್ ಆಗ್ತಿದ್ದಂಗೆ ಎಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಅಂತ ಹೇಳ್ತಾ ಇದ್ದಂಗೆ, ಹೇಗನ್ನಿಸ್ತು ನಮ್ಮ ಮಜಾ ಭಾರತ? ನಿಜವಾಗ್ಲೂ ಹೆಸರಲ್ಲೇ ಇರೋ ಹಾಗೆ ನಿಜವಾಗ್ಲೂ ಮಜಾ ಕೊಡುವಂತ ಶೋ. ಅದು ಬರೀ ಶೋ ಅಂತ ಹೇಳಕ್ ಇಷ್ಟಪಡೋದಿಲ್ಲ, ಇದೊಂದು ಅನುಭವ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಬಂದು ಕೂತ್ಕೊಂಡವ್ರಿಗೆ ಒಂದ್ ರೀತಿ ಎಲ್ಲರೂ ಸ್ಕಿಟ್ ಮಾಡ್ಬೇಕಾದ್ರೆ ಬಿಡುವಿಲ್ದಿರೋ ತರ ನಗ್ತಾ ಇರ್ತೀವಿ. ಆದ್ರೆ ನಮ್ಮನ್ನ ನಗ್ಸುವಂತ ಪ್ರಯತ್ನ ಅಷ್ಟು ಜನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಒಬ್ರಿಗೊಬ್ರು ಬಹಳ ಒಳ್ಳೆ ಪ್ರತಿಭೆಗಳಿದಾವೆ. ಖಂಡಿತ ಇದಾದ್ಮೇಲೆ ಟೆಲಿವಿಷನ್ ಅಥವಾ ಸಿನಿಮಾ ಮಾತ್ರ ಅಂತ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಕಲಾವಿದರ ಅಗತ್ಯ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲರೂ ಆ ಎಲ್ಲಾ ಜಾಗಗಳಲ್ಲಿ ಇವರು ಹರಡ್ತಾ ಹೋಗ್ಲಿ, ಇವ್ರಿಗೆ ಹೆಸರು ಸಿಗ್ಲಿ, ಯಶಸ್ಸು ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ವಿಜಯ್ ಅವರೇ, ಇವತ್ತು ನಿಮ್ಮ ಕಿಸ್ಮತ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನನ್ನ ತೋಟದಲ್ಲಿ ಒಳ್ಳೆ ಫಸಲು ಬಂದಿದೆ ಈ ಸಲ. ನಿರಂಜನ್ ಅಂಡ್ ನಿರಂಜನ್ ಫ್ಲವರ್ ಕಂಪನಿಯಿಂದ ನಿಮಗೋಸ್ಕರ ಬೊಕ್ಕೆ ತರ್ಸೀನಿ. ಏನಮ್ಮ ಇವರೇ ಬನ್ನಿ. ವಿಜಯ್ ಅವರೇ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಕಡೆಯಲ್ಲಿ ನಾನು ಯಾವಾಗಲೂ ಏನೋ ಒಂದು ಹೇಳೋಕೆ ಇಷ್ಟಪಡ್ತೀನಿ. ಜಿಮ್ಮಿ ದೇಶಪಾಂಡೆ ಹತ್ರ ಬನ್ನಿ. ಲೈಫು ಚೆನ್ನಾಗಿರ್ಬೇಕು ಅಂದ್ರೆ ಮನೆ ಇರ್ಬೇಕು, ಕಾರ್ ಇರ್ಬೇಕು, ಒಳ್ಳೆ ಕೆಲಸ ಇರ್ಬೇಕು, ಒಳ್ಳೆ ಸಂಬಳ ಇರ್ಬೇಕು. ಆದರೆ ಇದೆಲ್ಲದರ ಜೊತೆಗೆ ಕಿಸ್ಮತ್ ಇರಬೇಕು, ಅಂದ್ರೆ ಅದೃಷ್ಟ ಇರಬೇಕು. ಆ ಅದೃಷ್ಟ ನಿಮ್ಮದಾಗ್ಲಿ ಅಂತ ವಿಶ್ ಮಾಡ್ದ ನಾಳೆ ಮತ್ತೆ ಸಿಗೋಣ. ಟಾಟಾ ಬಾಯ್, ಟೇಕ್ ಕೇರ್.